ಧನ್ಯವಾದಗಳನ್ನು ಕೃತಜ್ಞತೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮ್ಮ ದೇಶದೊಳಗೆ ಬಹಳ ಎಲ್ಲ ಥರದ ಜಾತಿ ಸಮಾಜ ಎಲ್ಲ ಕಡೆ ಕ್ರಾಂತಿಗಳು ಕೂಡ ಬೇರೆ ಇರೋದ್ರಿಂದ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮತ್ತೆ ಶೈಕ್ಷಣಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮುಂಚೂಣಿಯಲ್ಲಿ ತರ್ತಕ್ಕಂಥದ್ದು ಒಂದು ಭಾಗ ಆದರೆ ಸಾಮಾಜಿಕವಾಗಿ ಕೂಡ ಆರ್ಥಿಕವಾಗಿ ಕೂಡ ಒಂದು ಜಾತಿ ಮೇಲೆ ಹಿಂದೆ ಉಳಿದಿರ್ತಕ್ಕಂಥ ನಾವೆಲ್ಲ ಕೇಳ್ಕೊಂಡು ಬರ್ತೀವಿ. ಅವ್ರನ್ನ ಮುಂಚೂಣಿಗೆ ಮತ್ತೆ ಅವ್ರನ್ನ ಸಮಾನತೆ ತರ್ತಕ್ಕಂಥದ್ದು ಈ ಜಾತಿಗಳಿಗೆ ಮಾನ್ಯ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಅದ್ರ ಮೇಲೆ ನಾವು ಯಾವತ್ತೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಎಲ್ಲ ಕಡೆ ನಾವು ಸಮಾನತೆಗೆ ಹಂಚಬೇಕಾಗುತ್ತೆ. ಲೆಕ್ಕನೇ ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ ಅಂದ್ರೆ ಅದು ಮುಂದೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು, ಯಾವಾಗಲೂ ಅಷ್ಟೇ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಎಷ್ಟು ತೋಟ ಎಷ್ಟು ಎಕರೆ ಇದೆ ಅಂತ ನಾನು ನೋಡೋದು, ಎಕರೆಗೆ ಲೆಕ್ಕ ಮಾಡಬಾರ್ದು. ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿದ್ದಾವೆ ಅಂತ ನೀವು ಎಕರೆಗೆ ಗೊಬ್ಬರ ಹಾಕಲ್ಲ. ನೀವು ಗೊಬ್ಬರ ಹಾಕಬೇಕಾದ್ರೆ ಒಂದೊಂದು ಗಿಡಕ್ಕೆ ಹಾಕ್ತೀರ. ಅದೇ ರೀತಿ ಕೂಡ ಇದು ಕೂಡ ಸಾಮಾಜಿಕವಾಗಿ ಎಲ್ಲ ಥರದ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಜಾತಿ ಗಣತೆಯಲ್ಲಿ ಯಾರ್ಯಾರು ಯಾವ ಜಾತಿಯಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಭಾರತ ದೇಶದಲ್ಲಿ ಮಾಡ್ತಿದೆ ಅನ್ನೋದು. ಯಾಕೆಂದ್ರೆ ಟೀಕಾ ಟಿಪ್ಪಣಿಯನ್ನ ಮಾಡಿದ್ರು, ಅವರು ವಿರೋಧನ ಮಾಡಿದ್ರು. ಆದ್ರೆ ಇವತ್ತು ಅರ್ಥ ಮಾಡಿಕೊಂಡು ಆ ಬಿಜೆಪಿಯವ್ರಿಗೂ ಕೂಡ ಇವತ್ತು ಅರ್ಥ ಆಗಬೇಕಾಗುತ್ತೆ. ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಯಾರ್ಯಾರು ನೀವು ಟೀಕಾ ಟಿಪ್ಪಣಿಯನ್ನ ಮಾಡಿದ್ದೀರಿ ಇವತ್ತು ನೀವೇನು ಉತ್ತರ ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಸ್ವಾಗತ ಮಾಡಬೇಕು. ಯಾವುದೇ ಸರ್ಕಾರದವರು ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲ ಮಾಡೋದೆಲ್ಲ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಗ್ಯಾರಂಟಿ ಬೈದ್ರಪ್ಪ, ಈಗ ಗ್ಯಾರಂಟಿನ ಕೊಡಬಾರ್ದಂತ ನಾವೇನು ಹೇಳಿಲ್ಲ. ಇಡೀ ರಾಜ್ಯ ದೇಶ ತುಂಬಾ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಕಾರ್ಯಕ್ರಮವನ್ನ ನೀವು ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಗ್ಯಾರಂಟಿಗಳನ್ನ ಕೊಡಬೇಕಾದ್ರೆ ಮತ ಹಾಕ್ಸ್ಕೊಳ್ಳೋ ಟೈಮಲ್ಲೇ ನಾವು ಹೇಳ್ಬಿಟ್ಟಿದ್ದೀವಿ, ನಾವು ಈ ತರ ಮಾಡ್ತೀವಿ, ನಮಗೆ ಸಹಕಾರ ಮಾಡಿ ಅಂತ. ಅದಾದ್ಮೇಲೆ ನಾವು ಅನುಷ್ಠಾನ ಮಾಡಿರೋದು ನೀವು ನೋಡಿದ್ರಿ. ಇವತ್ತು ಬಿಜೆಪಿಯವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಇದು ನ್ಯಾಯಬದ್ಧವಾಗಿ ಸರಿಯಾಗಬೇಕು. ನಾನು ಅದರಲ್ಲೂ ಕೂಡ ನಾನು ನ್ಯಾಷನಲ್ ಲೀಡರ್ಸ್ ಅಂದ್ರೆ ಯಾರು ಅಧಿಕಾರ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವ್ರಿಗೆ ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಮಾನ್ಯ ಸಿದ್ದರಾಮಯ್ಯ ಅವರು 54 ಅಂಶಗಳನ್ನ ಇಟ್ಕೊಂಡು ಸರ್ವೆ ಮಾಡಿದ್ದಾರೆ. ಸರ್ವೆ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಮಾಡೋಣ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ 10 ವರ್ಷದಿಂದ ಮಾಡಿರೋದು ಗೊಂದಲ ಇದೆ, ಮಾಧ್ಯಮದಲ್ಲಿ ಗೊಂದಲ ಇದೆ. ಏನಂತ ಹೇಳಿದ್ರು ನಮ್ಮ ಮನೆಗೆ ಬಂದಿಲ್ಲ, ಅದು ಬಂದು ಚೆಕ್ ಮಾಡಿದಾಗ ಅವ್ರ ಮನೇಲಿ ಸೈನ್ ಮಾಡಿದ್ರು, ಅದು ಕೂಡ ಇದಾವೆ. ಕೆಲವು ಕಡೆ ಏನೋ ಒಂದು 100ರಲ್ಲಿ ಒಂದು ಹೋಗಿಲ್ಲ ಅಂದ ತಕ್ಷಣ ಇಡೀ ವರದಿನೇ ಹಾಳಾಗೋಗಿದೆ ಅಂತ. 10 ವರ್ಷದ ಹಿಂದೆ ಆಗಿರೋದು ನಾವೇ ಎಷ್ಟೊಂದು ಸತಿ ವರದಿ ಕೊಟ್ಟಿರ್ತಾರೆ, ನಮ್ಮ ಮನೆಗೆ ಬಂದು ಹೋಗಿರ್ತಾರೆ, ನಾವು ಕೇಳೋದೇ ಇಲ್ಲ, ಬರ್ತೋಗ್ಬಿಟ್ಟಿರ್ತೀವಿ. ಅದು ಲೇಟ್ ಆಗಿರೋದು ಒಂದು ಕಾರಣ ಅನಿವಾರ್ಯವಾಗಿ. ಆದ್ರೆ ಇದನ್ನ 54 ಅಂಶಗಳನ್ನ ಏನ್ ಇಟ್ಕೊಂಡಿದ್ದಾರೆ ಇವಾಗ ನಾನು ನೋಡಿದ್ದೀನಿ, ಬಹಳ ಚೆನ್ನಾಗಿ ನೋಡಿದ್ದಾರೆ. ಒಂದು ಸಮಾಜದ ಒಂದು ಜಾತಿ ಒಂದು ಧರ್ಮ ಅಂದ್ರೆ ಅವರ ಹಿನ್ನೆಲೆ ಏನು, ಎಷ್ಟು ಎಕರೆ ಇದೆ, ಮನೆ ಇದೆಯಾ, ಬೈಕ್ ಇದೆಯಾ, ಕಾರ್ ಇದೆಯಾ, ಇದನ್ನೆಲ್ಲ ನೋಡಿದಾಗ ಎಷ್ಟು ಅವರಿಗೆ ಆದಾಯ ಬರುತ್ತೆ ನೋಡಿದಾಗ ಆರ್ಥಿಕವಾಗಿ ಸಮಾನತೆಯನ್ನು ಕೊಡೋದಕ್ಕೆ ಶೈಕ್ಷಣಿಕವಾಗಿ ಕೂಡ ಇದೆ, ಸಾಮಾಜಿಕವಾಗಿ ಕೂಡ ಇದೆ. ಅಂದ್ರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ನಿಮ್ಮ ಮನೇಲಿ MLA ಇದಾರ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರ, ಜಿಲ್ಲಾ ಪಂಚಾಯತ್, ಇದೆಲ್ಲವೂ ಕೂಡ ನಮ್ಮ ದೇಶದಲ್ಲಿ 3 ಅಂಶಗಳನ್ನ ತಗೊಂಡು ಹೋದ್ರೆ ನಾಳೆ ದಿವಸ ಅಂಬೇಡ್ಕರ್ ಅವರು ಏನು ಸಮಾನತೆಗೆ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರಗಳು ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕೇಂದ್ರದವರು ಇನ್ನೊಂದು ಕೆಲಸ ಮಾಡ್ತಾರೆ, ಅವ್ರು ಏನು 500 ಕೋಟಿ ಕೇಳಿಸ್ತಾ ಇಲ್ವಾ? ಬೇರೆಯವ್ರಿಲ್ಲ. ನೆಕ್ಸ್ಟ್ ಟೈಮ್ ಚೇರ್ ಮಂಜು ಇಲ್ಲಿ ಬೇರೆ ಏನಾದ್ರು ಶಾಖಾತ್ರದವ್ರು ಇರುತ್ತೆ, ಅದೇನೋ ಬರ್ತದಲ್ಲ, ಆಮೇಲೆ ಇಲ್ಲೇ ಮಕ್ಕಳ ಕಷ್ಟ ಆಗುತ್ತೆ. ಅದನ್ನ ಮಾಡೋದು ಒಳ್ಳೆ ಚೇರ್ಸ್ ತರಿಸಿ, ಯಾಕಂದ್ರೆ ಚೆನ್ನಾಗಿ, ಯಾಕಂದ್ರೆ ಇದನ್ನು ತೋರಿಸಿ ಅವರು ಬರ್ಕೊಳ್ಳೋದು ಈಸಿ. ಆ ಥರ ದೇಶಕ್ಕೆ ತರದಿದ್ರೆ ಸೌಂಡ್ ಲೆಸ್ ಮಾಡಿ. ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕಂದ್ರೆ ಇಂಥ ಸರ್ವೆನ ಮಾಡ್ಬೇಕಂತ ಹೇಳಿದ್ರೆ 500 ಕೋಟಿಯಲ್ಲಿ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಟ್ಯಾಕ್ಸ್ ಹಣನ ಸುಮಾರು 160 ಕೋಟಿ ಖರ್ಚು ಮಾಡಿದ್ದಾರೆ. 500 ಕೋಟಿನ 165 ಕೋಟಿ. ಅದೇ ರೀತಿ ಯಾಕಂದ್ರೆ ನನ್ನ ಇಲಾಖೆನೇ ಜಾಸ್ತಿ ಉಪಯೋಗ ಮಾಡ್ಕೊಳ್ಳೋದು. ಈ ದೇಶದಲ್ಲಿ ನೀವೆಲ್ಲ ಹೋದ್ರೂ ಏನಾದ್ರು ಸರ್ವೆ ಆಗ್ಬೇಕಂದ್ರೆ ಅದು ಅಂಗನವಾಡಿಯವರು ಮತ್ತೆ ಟೀಚರ್ಸ್ ಬಿಟ್ರೆ ಇನ್ ಯಾರಿಗೂ ಸಾಧ್ಯ ಇಲ್ಲ. ಅದನ್ನ ಮಾಡ್ತಾರೆ, ಅದನ್ನೆಲ್ಲ ಕೊಡಲ್ಲ. ಅದನ್ನ ಖರ್ಚು ಮಾಡ್ಬೇಕಂದ್ರೆ ಇದ್ರೊಳಗೆ ಈ ತರ ಮಾಡ್ತಾರೆ. ರಫೇಲ್ ತೋರಿಸ್ಬಿಟ್ಟು ಪಾಕಿಸ್ತಾನಿಗೆ ಬಾಂಬು ಸರ್ಜಿಕಲ್ ಅಂತಾರೆ ಟ್ಯಾಕ್ಸ್ ಮನಿನ. 2 ವರ್ಷದಿಂದ ಕೋವಿಡ್ ಬಂದಾಗ
ನಾನು ಅವತ್ತು ಮಾತಾಡಲಿಲ್ಲ, ಕೆಲವು ವಿಚಾರಗಳನ್ನ ನೀವು ಕೇಳಿದ್ರಿ, ಆದ್ರೆ ಅವತ್ತು ಒಳ್ಳೆ ದಿವಸ ಅಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಯಾಕಂದ್ರೆ ಒಂದು ಸಾವಾಗಿದೆ, ಸಾವನ್ನು ಹೋಗ್ಬಿಟ್ಟು ನಾನು ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ದೇಶದ ಏನು ಕಾಯ್ತಕ್ಕಂಥ ಯೋಧರನ್ನ ತಗೊಳ್ಬೇಕಾಗಿತ್ತು, ಸೋಲ್ಜರ್. ನೀವು ಲೆಕ್ಕ ತಗೊಳ್ಳಿ, ನೋಡಿ ಅಲ್ಲಿ ಮಾತಾಡಿ, ಅಲ್ಲಿ ಹೊರಗಡೆ ಹೋಗೋದು ಕೇಳಿ. ಈ ದೇಶವನ್ನ ಕಾಯ್ತಕ್ಕಂಥ 2 ವರ್ಷ ಯಾಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ? ಅದನ್ನ ಪ್ರಶ್ನೆನ ನೀವು ಹಾಕಬೇಕಾಗುತ್ತೆ, ಮಾಧ್ಯಮದವ್ರು ತಿಳ್ಕೊಳ್ಳಿ. ಯಾಕೆಂದ್ರೆ ನನ್ನನ್ನು ಕಾಯ್ದೊಂದೇ ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಕಾಯ್ದಲ್ಲ, ನಿಮ್ಮನ್ನು ನಿಮ್ಮ ಮಕ್ಕಳನ್ನ ಕಾಯ್ದು ಇದೇ ಯೋಧರು. 2 ವರ್ಷ ರಿಕ್ರೂಟ್ಮೆಂಟ್ ಮಾಡಿಲ್ಲ ರೀ. ಅದಕ್ಕೆ ನಾನು ಹೋದಾಗ 2 ತಾಸು ಆದ್ಮೇಲೆ ನಿಮಗೆ ಸೋಲ್ಜರ್ಸ್ ಬಂದಿಲ್ಲ. ಅಂತ ಸೆನ್ಸಿಟಿವ್ ಏರಿಯಾದಲ್ಲಿ ಆರ್ಟಿಕಲ್ 70 ತಗೊಂಡು ಸೆನ್ಸಿಟಿವಿಟಿ ಇರುತ್ತೆ. ನನಗೆ ಬಂದಿರೋ ಮಾಹಿತಿ ನಿನ್ನೆ ನಾನು ಅದ್ರ ಮೂಲಕನೇ ಏನೋ ಮುಂಚೆ ಒಂಥರ ಇತ್ತಂತೆ, ಅಂದ್ರೆ ನನ್ಗೆ ಗೊತ್ತಿಲ್ಲ, ಏನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆಯ್ತಾ ಅಂತ ಹೇಳಿ ಒಂದು ಮಾಧ್ಯಮದಲ್ಲಿ, ನಾನು ನ್ಯಾಷನಲ್ ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದಾಯ್ತೋ ಇಲ್ಲೋ, ನಾನಂತೂ ಅದನ್ನ ಚರ್ಚೆನೂ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ತಿಳ್ಕೊಳ್ಬೇಕಾಗುತ್ತೆ, ನೀವು ಯೋಧರನ್ನ ರಿಕ್ರೂಟ್ಮೆಂಟೇ ಮಾಡಲಿಲ್ಲ ಅಂದ್ರೆ ಹಾಗಾದ್ರೆ ಯಾರು ಕಾಯ್ತಾರೆ ನಿಮಗೆ ದೇಶನ? ಬಂಗಾರಪ್ಪಜಿಯವರು ಪುಕ್ಷಟೆ ಕರೆಂಟ್ ಕೊಟ್ಟರು ಅಂತ ಒಂದಿಷ್ಟು ಜನರ ಪುಕ್ಷಟೆ ಭಾಷಣ ಮಾಡಿದ್ರು. ಆದ್ರೆ ಇವತ್ತು ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ನಿಮ್ಮ ರಾಜ್ಯದಲ್ಲಿ. ರೈತರು ಒಂದು ಬೈಕು ಕಾರು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ಬೇರೆ ದುಡ್ಡು ಕೊಡೋ ಬದಲು ದುಡಿಯಂತ ಕೈಗೆ ಭೂವರ್ಕ ಏನು ಸನ್ಮಾನ್ಯ ದೇವರಾಜ್ ಅವರು ಸ್ವಲ್ಪ ಕೊಟ್ಟರು, ಈ ಪುಕ್ಷಟೆ ಕರೆಂಟ್ ಇಂದನೇ ಇವತ್ತು ಆಳುಗಳಿಗೆ ಕೆಲಸ ಸಿಗ್ತಾ ಇದೆ, ಆಳುಗಳ ಬೆಳೆ ಜಾಸ್ತಿ ಆಗ್ತಾ ಇದೆ. ಖರ್ಚು ಎಷ್ಟು ಮಾಡಿದ್ವಿ ಇಂಪಾರ್ಟೆಂಟ್ ಅಲ್ಲ, ಅದರಿಂದ ಪ್ರೊಡಕ್ಷನ್ ಎಷ್ಟು ಮಾಡಿದ್ವಿ, ನಿಮ್ಮ ರಾಜ್ಯದಲ್ಲಿ ಹೆಂಗೆ ಬಂತು. ನಾನೆಲ್ಲ ಯಾಕೆ ಇದನ್ನ ರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಕಾರ್ಯಕ್ರಮಗಳು ನಿಮಗೆ ಅನುಕೂಲ ಆದಾಗ ಅದನ್ನು ಉಳಿಸ್ಕೊಳ್ಬೇಕು. ರಫೇಲ್ ಮತ್ತೆ ಮೊನ್ನೆ ಎಲ್ಲ ಮೀಡಿಯಾದಲ್ಲಿ ನೋಡ್ಬಿಟ್ವಪ್ಪ, ಏನು ಅಡ್ವಾನ್ಸ್ ಬುಕ್ಕಿಂಗ್, ರಫೇಲ್ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಅಲ್ಲಿ ಕಾಯ್ತಾ ಇದ್ದಾವಂತೆ, ಈಗ ಕಾಯ್ತಾ ಇದ್ದಾವಂತೆ. ಅದು ಏನ್ರಿ ಕಾಯ್ತಾ ಇರೋದು? ಏನು ಜನರನ್ನು ಮಳಿ ಮಾಡ್ಬೇಕಂತ ಇದ್ರೆ. ಆಮೇಲೆ ಅದಕ್ಕೆ ಇವ್ರು ಟ್ವೀಟ್ ಮಾಡೋದು ಬಿಜೆಪಿ ಅವರು ಇಲ್ಲದೆ ಇರುತ್ತೆ. ನಮ್ಮ ದೇಶದೊಳಗೆ ಎಲ್ಲರ ರಕ್ಷಣೆ ಕೊಡೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಮಹಾತ್ಮ ಗಾಂಧಿಯವರು ಇರ್ತಕ್ಕಂಥ ಜನ್ಮಿಸಿರ್ತಕ್ಕಂಥ ಒಂದು ದೇಶದೊಳಗೆ ಫಸ್ಟ್ ನೀವು ಪೀಸ್ ಬಿಡ್ಬೇಕು, ಶಾಂತಿಯಿಂದನೇ ಮಾಡಬೇಕು. ಅದಾಗ್ಲಿಲ್ಲ ಅಂದ್ರೆ ಇಂದಿರಾ ಗಾಂಧಿ ತರ ಹೋಗಿ ಏನ್ ಕೆಲಸ ಮಾಡಬೇಕೋ ಮಾಡ್ಬರ್ಬೇಕು. ಇಂದಿರಾ ಗಾಂಧಿ ಮಾಡಿದ್ರು, ಕಾಂಗ್ರೆಸ್ ಪಕ್ಷ ಮಾಡಿದ್ರು. ಇವ್ರು ಬರೀ ಹೇಳ್ಕೊಳ್ತಾರೆ, ರೆಕಾರ್ಡ್ ತೋರಿಸೋದು, ಇದು ಮಾಡೋದು. ಆಮೇಲೆ ಏನಾದ್ರು ಕಾಂಗ್ರೆಸ್ ಅವ್ರು ಹೇಳಿದ ತಕ್ಷಣ ಪಾಕಿಸ್ತಾನಿಗೆ ಹೋಗಿ ಈ ಥರದ್ದೆಲ್ಲ ಬಿಡಬೇಕಾಗುತ್ತೆ. ಅದಕ್ಕೆ ಜಾತಿ ಗಣತೆ ಮಾಡಿದಾಗ ಎಜುಕೇಶನ್ ಕ್ವಾಲಿಟಿ ಕೂಡ, ಈಗ ಹೇಳಿದ್ರು ಮುಸಲ್ಮಾನ್ ಬಾಂಧವರು ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ವರ್ಣನೆ ಮಾಡ್ತಾರೆ. ಅವ್ರಿಗೆ ಎಜುಕೇಶನ್ ಕೊಡಬೇಕು. ಹಿಂದುಳಿದವರು ಬೇರೆ ಬೇರೆ ಜಾತಿಯವರು ಕೂಲಿ ಮಾಡ್ಕೊಂಡು ಬಂದವರು ಮುಂಚೂಣಿಯಲ್ಲಿ ತರಬೇಕು. ನನ್ನ ಇಲಾಖೆಯಲ್ಲಿ ನೀವು ನೋಡಿದ್ರು ಮೊನ್ನೆ ಯಾರ ಬಸ್ ಡ್ರೈವರ, ಬಸ್ ಕಂಡಕ್ಟರ್, ಬಸ್ ಮೆಕ್ಯಾನಿಕ್ ಅನ್ನು ಫಸ್ಟ್ ರ್ಯಾಂಕ್ ತಗೊಂಡು, ಯಾರು ಸೌಕರ್ಯ ಮಕ್ಕಳಲ್ಲ, ಬರೀ ಯಾರು ಬಡವರು ಅಷ್ಟೇ ಬುದ್ಧಿ ಇಲ್ಲಿರುತ್ತೆ. ಅದಕ್ಕೆ ಯಾವಾಗಲೂ ಹೇಳ್ತೀನಿ 2 ವಿಚಾರನ. ಏನು ಅಂತ ಹೇಳಿದ್ರೆ, ನಿಮ್ಮ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾವೋ ಏನೋ ಗೊತ್ತಿಲ್ಲ, ಹಿಂದುತ್ವ ಅದು ಇದು ತೋರ್ಸೋದಕ್ಕೆ. ಶಾಲೆಯಲ್ಲಿ ಗಂಟೆ ಕರೆಕ್ಟ್ ಟೈಮ್ ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಈ ದೇಶದಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೊಡೆಯುತ್ತೋ ಏನೋ ಗೊತ್ತಿಲ್ಲ, ಹೊಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗಂತೂ ಬೇಜಾರಿಲ್ಲ ವೈಯಕ್ತಿಕವಾಗಿ. ಆದ್ರೆ ಶಾಲೆಯಲ್ಲಿ ಕರೆಕ್ಟ್ ಟೈಮಿಗೆ ಗಂಟೆ ಹೊಡಿಬೇಕು ಮತ್ತು ಶಾಲೆಗೆ ಹೋಗ್ಬೇಕು. ಅದೇ ನನಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಆ ಕೆಲಸ ಕೊಟ್ಟಿದ್ದಾರೆ. ಅದನ್ನು 100ಕ್ಕೆ 101% ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅವ್ರು ನಾಳೆ ಡಾಕ್ಟರ್ ಆಗ್ತಾರೋ, ಈ ದೇಶ ಕಾಯ ಸೋಲ್ಜರ್ ಆಗ್ತಾರೋ, ಇಲ್ಲಾಂದ್ರೆ ಮತ್ತೆ ರೈತ ಅಭಿವೃದ್ಧಿ ಬಂದು ಅದನ್ನ ಆರ್ಥಿಕವಾಗಿ ಮಾಡೋದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಒಂದು ಜಾತಿ ಧರ್ಮನ ಅವರಿಗೆ ಒಂದು ವರ್ಗಕ್ಕೆ ಸೇರಿಸ್ತಕ್ಕಂಥ ಬಿಡಬೇಕಾಗ್ತದೆ. ಜಾತಿ ಗಣತೆ ಅರ್ಥಪೂರ್ಣವಾಗಿ ಮಾಡೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನಮ್ಮನ್ನ ಕಾಪಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ. ನಮ್ಮನ್ನ ಟೀಕೆ ಮಾಡಿ, ನಮ್ಮನ್ನ ಟೀಕಾ ಟಿಪ್ಪಣಿ ಮಾಡಿ, ಬಹಳ ಕೀಳುಮಟ್ಟವಾಗಿ ಮಾಡಿ, ಸಿದ್ದರಾಮಯ್ಯ ಅವರಿಗೆ ಇಲ್ಲದೆ ಇರ್ತಕ್ಕಂಥ ಹೆಸರುಗಳೆಲ್ಲ ಕೊಟ್ಟು ಕೊನೆ ಇದೇ ಸಾಲಿಗೆ ಬಂದು ನಿಂತ್ಕೊಂಡಿದ್ದೀರಲ್ಲ ಬಿಜೆಪಿಯವರೇ, ನಿಮಗೆ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿಗಳನ್ನು ಕಾಪಿ ಹೊಡ್ತೀರಿ, ಈ ಕಾಪಿ ಹೊಡಿತೀರೋ ಬಿಡ್ತಿರೋ, ನಮ್ಮ ಕಾರ್ಯಕ್ರಮ ಒಳ್ಳೇದಾಗುತ್ತೆ ಅಂದ್ರೆ ಯಾರಿಗಾದ್ರೂ ಈ ಕಾಪಿ ಹೊಡೆದ್ರೆ ನೋ ಪ್ರಾಬ್ಲಮ್, ತಗೊಳ್ಳಿ. ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ಹೆಂಗೆ
ಏನೇ ಕಮಿಷನ್ ಇಲ್ಲದೆ ಜನರಿಗೆ ತಲುಪಿಸಿದ್ವಿ, ಆ ಥರ ತಲುಪಿಸಿದ್ರೆ ನಿಮ್ಗೊಂದು ದೊಡ್ಡ ನಮಸ್ಕಾರ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಜಾತಿಗಳತೆ ಮತ್ತೆ ಸೂಕ್ಷ್ಮವಾಗಿ ಕೂಡ ನಮ್ಮ ಏನು ಮೊನ್ನೆ ಆಗಿರ್ತಕ್ಕಂಥ ಘಟನೆಗಳು ಕೂಡ ನಾವು ಮಾತಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನನಗೆ ಬಹಳ ಸಂತೋಷ ಆಗುತ್ತೆ. ಹೋದ್ ಸತಿ ಇಷ್ಟೊತ್ತಿಗಾಗಲೇ ನೀವು ಕೂಡ ಇಷ್ಟೊತ್ತಿಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಕ್ವೆಶನ್ಸ್ ಇದ್ದು, ಯಾಕೆ 20% ಕೊಟ್ರಿ, ಯಾಕೆ ನೀವು ಇದನ್ನು ಕೊಟ್ರಿ ಅಂತ ಅನಿವಾರ್ಯವಾಗಿ ಆಯ್ತಲ್ಲ. ಹೋದ್ ಸತಿ ಏನಾಯ್ತು, ಸ್ಟಿಕ್ ಮಾಡಿಬಿಟ್ಟೆ ಎಕ್ಸಾಮು, ಅನಿವಾರ್ಯವಾಗಿ ಆ ಥರ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಅದು ಸ್ವಲ್ಪ ಮಕ್ಕಳಿಗೆ ನಾವೇ ಪಾಠ ಹೇಳ್ಕೊಡ್ತಾರೆ. ನಾ ಹೇಳ್ತಿರಲ್ಲ, ತಂದೆ ತಾಯಿಯವರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇವತ್ತು ನಿಮಗೆ ಯಾಕೆ ಎಲ್ಲರಿಗೂ ಬಿಡ್ತೀರಾ? ಯಾಕೆ ಮೀಡಿಯಾದವ್ರಲ್ಲಿ ಬಿಡಿ, ಹಿಂದೆ ಇರೋರನ್ನೆಲ್ಲ ಯಾಕೆ ಬಿಡ್ತೀರಾ? ಬಂದ್ರೆ ಮುಂಚೆ ಬಂದು ಕೂತ್ಕೊಳ್ಳಿ. ಇವತ್ತು ನಾವು ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್, ಮಾನ್ಯ ಮುಖ್ಯಮಂತ್ರಿಗಳು ಹೋದ್ ಸತಿ ಚೆನ್ನಾಗಿ ಬೆಂಡ್ ಎತ್ತಿದ್ರು, ಟ್ರೈನ್ ಇಲ್ಲ ಅಂತ ಹೇಳಲ್ಲ. ಆದರೆ ಅನಿವಾರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಮನವರಿಕೆ ಮಾಡಿದ್ವಿ, ಹೇಳಿದ್ವಿ, ಇಲ್ಲ ಸರ್ ನಾವು ಎಕ್ಸಾಮಿನೇಷನ್ ಸ್ಕಿಪ್ ಮಾಡಿಬಿಟ್ವಿ. ಅವಾಗ ಸ್ವಲ್ಪ ತೊಂದರೆ ಆಯಿತು ಮಕ್ಕಳಿಗೆ. ಒಂದು ಕಡೆಗೆ ನಮ್ಮ ಇಲಾಖೆಯಲ್ಲಿ ನಾವು ಪಾಠ ಹೇಳ್ಕೊಡೋದ್ರಲ್ಲಿ ನಾವು ಹಿಂದೆ ಇರ್ಬೋದು, ತಂದೆ ತಾಯಿಯವರಿಗೆ ಆ ವಿಜ್ಞಾನ ಎಜುಕೇಶನ್ ಕೊಡೋದ್ರಲ್ಲಿ ಕ್ವಾಲಿಟಿ ಕೊಡೋದ್ರಲ್ಲಿ ಅದರಲ್ಲಿ ಹಿಂದೆ ಇರ್ಬೋದು. ಅದು ತೊಂದರೆ ಆಗಿ ಒಂದು ಕಡೆಗೆ ಆಗಿದೆ. ನೆಕ್ಸ್ಟ್ ಟೈಮ್ ನಾವು ಮಾಡಲ್ಲ ಅಂತ ಹೇಳಿದಾಗ ಇದು ಒಂದೇ ಸತಿ, ನೆಕ್ಸ್ಟ್ ಟೈಮಿಂದ ಮುಂಚೆ ಏನೇನಿದೆ ಎಲ್ಲ ಅಷ್ಟೇ ನೀವು ತೆಗೆದು ಕೊಡಬೇಕು, ಯಾವುದೇ ಕಾರಣಕ್ಕೂ ನೀವು ಕೊಡಬೇಡಿ. ಅದಕ್ಕೆ 10ನೇ ಕ್ಲಾಸ್ ಎಕ್ಸಾಮ್ ನಡಿಬೇಕಾದ್ರೆ ಲಾಸ್ಟ್ ಡೇ ಆಫ್ ಅಸೆಂಬ್ಲಿ ಸೆಷನ್ ಸ್ಪೀಕರ್ ಅವರು ಒಂದು ಇದನ್ನ ಮೂವ್ ಮಾಡ್ತಾರೆ, ಎಲ್ಲರಿಗೂ ವಿಶ್ ಮಾಡ್ತಾರೆ. ಅಶೋಕ್ ಅವರು ಕೂಡ ವಿರೋಧ ಪಕ್ಷದ ನಾಯಕರು ಸಪೋರ್ಟ್ ಮಾಡಿ ಅವ್ರಿಗೆ ವಿಶಸ್ ಕೊಡ್ತಾರೆ. ಆಮೇಲೆ ನನ್ನನ್ನು ಕೂಡ ಪ್ರೈಸ್ ಮಾಡ್ತಾರೆ. ಅಶೋಕ್ ಅವರು ಹೇಳ್ತಾರೆ, ಈ ಮಧುರು ಇಲಾಖೆಯಿಂದ ತುಂಬಾ ಚೆನ್ನಾಗಿ ಎಕ್ಸಾಮ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಎಕ್ಸಾಮಿನೇಷನ್ ಮಾಡೋದಿದೆಲ್ಲ ಬಹಳ ಟಾಪ್ ಸೀಕ್ರೆಟ್ ಅಲ್ಲಿ ಮಾಡ್ಬೇಕಂತ ನನಗೂ ಕೂಡ ಕೆಲವು ಮಾಹಿತಿನ ನಾನು ತರಿಸ್ಕೊಳ್ಳಲ್ಲ. ಅದು ಭಾಗನೇ ಬೇರೆ, ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಂದು JDS ಪಕ್ಷದವರು ಕೂಡ ಒಬ್ಬರು ಬಾಲಕೃಷ್ಣ ಅನ್ನೋರು ಅವರು ಕೂಡ ಸಪೋರ್ಟ್ ಮಾಡಿ ಕೊನೆಗೆ ನಾನು ಹೇಳಿ, ಕೊನೆಗೆ ಮಾನ್ಯ ಮುಖ್ಯಮಂತ್ರಿ ಕೂಡ ನೀವು ವಿಶ್ ಮಾಡಿ ಅಂದಾಗ ಅವ್ರು ವಿಶ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ದು ಏನೋ ಗ್ರೇಸ್ ಕೊಡಬೇಡಿ ಅಂತ ಹೇಳಿ ಆಮೇಲೆ ವಿಶ್ ಮಾಡಿದ್ರು. ಅಂದರೆ ನಮಗೆಲ್ಲ ವಾರ್ನಿಂಗ್ ಆ ಥರ ಇತ್ತು. ಅದೇ ರೀತಿ ನಾವು ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಆಯಿತು. ಈ ಸತಿ ಹೋದ ಸತಿ ಒರಿಜಿನಲ್ ಇದೆ. ಈ ಸತಿಗೆ ನೋಡಿದಾಗ 8.5% ಇಂಪ್ರೂವ್ಮೆಂಟ್ ಆಗಿದೆ. ಕೆಲವು ಹೈಲೈಟ್ಸ್ ನಾನು ಹೇಳ್ಬೋದು. ಹೋದ ಸತಿ ಒಬ್ಬರು 625 ತಗೊಂಡಿದ್ರು. ಬಾಗಲಕೋಟೆಯಲ್ಲಿ ಒಂದು ಹೆಣ್ಮಗಳು ಅಂಕಿತಾ ಅಂತ ಹೇಳಿ ಹೋದ ಸತಿ ಇದನ್ನು ಅವ್ರು ಒಬ್ಬರೇ ತಗೊಂಡ್ರು. ಅದಾದ್ಮೇಲೆ ಇನ್ನೊಂದು ಮಗು ರಿವ್ಯಾಲ್ಯೂಯೇಷನ್ ಮಾಡಿ ಮತ್ತೆ 625ಗೆ 625 ತಗೊಂಡಿರ್ತಕ್ಕಂಥದ್ದು ತಮ್ಮ ನೆನಪು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಈ ಸತಿಗೆ ಯಾಕಂದ್ರೆ ಮುಂಚೆನೆ ಎಲ್ಲರಿಗೂ ಗೊತ್ತಾಯ್ತು, ಲಾಸ್ಟ್ ಮಿನಿಟಿಗೆ ನಾನು ಕ್ಯಾಮ್ರಾ ಹಾಕ್ತಿದ್ದೆ. ಈ ಸತಿ ಮುಂಚೆನೆ ಗೊತ್ತು. ಸೊ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆನ ಮಾಡಿದ್ರು. ಸಾಯಂಕಾಲ ನಿಮಗೆಲ್ಲ ಗೊತ್ತಿದೆ ಫ್ರೀ ಕರೆಂಟ್, ಯಾಕೆಂದ್ರೆ ಮುಂಚೆ ಕರೆಂಟ್ ಕೊಡೋದು ಬಿದ್ದಿರಲಿಲ್ಲ. SDMC ಅವ್ರ ಹತ್ರ ಕಷ್ಟ ಆಗುತ್ತೆ, ಯಾರು ಕೊಡೋರು. ಈಗ ಕರೆಂಟು ಫ್ರೀ ಮಾಡಿ ಅದೇ ಟೀಚರ್ಸ್ನ ಸಾಯಂಕಾಲ ಸ್ಪೆಷಲ್ ಕ್ಲಾಸು, CO DC ಅವರು ಎಲ್ಲರೂ ಕೂಡ, ನೀವು ಕೂಡ ಅಡ್ಮಿನಿಸ್ಟ್ರೇಷನ್ ಬರೀ ನೀವು ಪ್ರಗತಿ ನೋಡೋದಲ್ಲ, ಪ್ರಗತಿ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಅಂಡ್ ಇದರಲ್ಲೂ ನೋಡಬೇಕು. ಇದರಲ್ಲಿ ಓದಿಕೆಯಲ್ಲಿ ಕಲಿಕೆಯಲ್ಲಿ ಕೂಡ ನೀವು ನೋಡಬೇಕು ಅಂತ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೊತೆನೂ ಅಟ್ಲೀಸ್ಟ್ ಒಂದು 5-6 VC ನಾನು ಮಾಡಿದ್ದೀನಿ. ಅಡಿಷನಲ್ 5-6 VCಯನ್ನು ವಿಡಿಯೋ ಕಾನ್ಫರೆನ್ಸಿಂಗು ನಮ್ಮ ಇಲಾಖೆಯವರೆಲ್ಲ ಮಾಡಿ ಒಂದು ಹಂತಕ್ಕೆ ನಾವು ಏನು ತಂದಿದ್ದೀವಿ ಅದು ಮೋಸ್ಟ್ಲಿ ಪ್ರತಿಫಲ ಇದು ಬಂದಿದೆ. ಟೀಚರ್ಸು ಕೂಡ ಸ್ವಲ್ಪ ಮುಂಚೆ ಅದು ಏನು ಅಭ್ಯಾಸ ಆಯಿತು ಗೊತ್ತಿಲ್ಲ ನನಗೆ, ಈ ಸತಿ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ವಿಶೇಷವಾಗಿ ಮತ್ತು ಇಲಾಖೆಯವರಿಗೆ, ಇಲಾಖೆ ಬಿಟ್ಟು ನಮ್ಮ ಸರ್ಕಾರಿ ಅದರ್ ಇಲಾಖೆಯವರು ಯಾರು ನಮಗೆ ಸಹಕಾರ ಮಾಡಿದ್ದಾರೆ, ತಂದೆ ತಾಯಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆ ಹೇಳ್ತೀನಿ. ಇದೆಲ್ಲದೂ ಕೂಡ ಟೀಮ್ ವರ್ಕ್ ಆಗಿರೋದ್ರಿಂದಲೇ ನಾವು ಈ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ, ಸ್ಪೆಷಲ್ ಕ್ಲಾಸು, ರೆಮಿಡಿಯಲ್ ಕ್ಲಾಸಸ್ ಎಲ್ಲ. ಆಮೇಲೆ ಡಿಸೆಂಬರ್ ಎಂಡಿಗೆ January 1st ವೀಕಿಗೆ ಎಲ್ಲ ಸಿಲೆಬಸ್ ಮುಗಿಸಿದ್ವಿ. ನೆಕ್ಸ್ಟ್ ಏನಿದ್ರು ಮಾಕ್ ಎಕ್ಸಾಮ್ಸು, ಸ್ಪೆಷಲ್ ಎಕ್ಸಾಮ್ಸು ಅಭ್ಯಾಸ ಆಗಬೇಕಂತ. ಯಾಕೆಂದರೆ ನೀವು ಒಲಿಂಪಿಕ್ಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಬರೀ ಹೇಳ್ತಪ್ಪ, ಅದಕ್ಕೆ ಫಿಟ್ನೆಸ್ ನೋಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕ್ವಾಲಿಫೈ ನೋಡ್ತಾರೆ. ಅದನ್ನು ಮಾಡಿ ಎಕ್ಸಾಮಿಗೆ ಪೂರಾಗಿ ಟ್ರಯಲಿಂಗ್ ಮಾಡಿ ಆಮೇಲೆ ನಿಮಗೆ ಒಲಿಂಪಿಕ್ಸು ಇಲ್ಲಾಂದ್ರೆ ಯಾವ್ದಾದ್ರು ಇದಕ್ಕೆ ಹೋಗ್ತಕ್ಕಂಥ ಅದೇ ಸೇಮ್ ಪಾಲಿಸಿ. ಅದ್ರ ಜೊತೆಗೆ ನಾನು 2-3 ಎಕ್ಸಾಮ್ ಪಾಲಿಸಿ ನೋಡಿ. ಸೆಕೆಂಡ್ ಇಯರ್ PUC ರಿಸಲ್ಟ್ ಬಂದ್ಮೇಲೆ
ನಾನು ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರು ಫೇಲ್ ಆದವರೆಲ್ಲ ಪಾಸ್ ಆಗದೆ ಇರೋರು, ನಾನು ಫೇಲ್ ಅಂತ ಹೇಳಲ್ಲ, ಪಾಸ್ ಆಗದೆ ಇರೋರು ಗ್ರಾಮೀಣ ಭಾಗದ ಬಡ ಮಕ್ಕಳು, ರೈತರ ಮಕ್ಕಳು, ಕಷ್ಟದಲ್ಲಿರೋರು. ನೀವು ಹೋಗಿ ಅಪ್ಪನ ಹತ್ರ ಹೋಗಿ, ಅಪ್ಪ ಫೇಲ್ ಆಗೋಗ್ಬಿಟ್ಟಿದ್ದೀನಿ, ನನಗೆ ಫೀಸ್ ಇದೆ, ದುಡ್ಡು ಕೊಡೋದು, 3 ಸಬ್ಜೆಕ್ಟ್ ಮೇಲೆ ಫೇಲ್ ಆದರೆ 400 ರೂಪಾಯಿ ಕಟ್ಟಬೇಕು ನಮ್ಮ ಇಲಾಖೆಗೆ. ಅದು ಹೋದ ತಕ್ಷಣ ಏನಂತಾರೆ, ನೀನಿಂದ ಪಾಸ್ ಆಗ್ತೀನಿ, ಮೇಲೆ ದನ ಕಾಯಿಸ್ಕೋಬೇಕು. ಸ್ವಾಭಾವಿಕವಾಗಿ ತಂದೆ ತಾಯಿಯವ್ರಿಗೂ ಕೂಡ ಅದೇ ಅಷ್ಟೇ ಕೆಪಾಸಿಟಿ ಇರುತ್ತೆ, ಬಿಕಾಸ್ ಅವರು ಕೂಡ ತಿಳುವಳಿಕೆ ಅಷ್ಟೇ ಇರುತ್ತೆ. ಪಾಪ ಈ ಮಕ್ಕಳಿಗೂ ಕೂಡ ಅವಕಾಶದ ಕೊರತೆಯಿಂದ ಅವರು ಎಜುಕೇಶನ್ ಬಿಡ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಸ್ಪಾಟ್ ಅಲ್ಲಿ ಡಿಸಿಷನ್ ತಗೊಂಡೆ. ಬ್ರೀಫಿಂಗ್ ಆಯ್ತು, ಬೆಳಗ್ಗೆ ಪ್ರೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಮುಂಚೆ ನೋ ಫೀಸ್ ಫ್ರೀ ಮಾಡಿ, ಇಂಪ್ರೂವ್ಮೆಂಟಿಗೆ ಫೀಸ್ ಮಾಡಿ, ಇಂಪ್ರೂವ್ಮೆಂಟ್ ತಗೊಳ್ಳೋದಕ್ಕೆ ಎಕ್ಸಾಮ್ ತಗೋತಾರೆ, ಅದಕ್ಕೆ ಫೀಸ್ ಮಾಡಿ. ಯಾರು ಪಾಸ್ ಆಗದೆ ಇರೋರು ಅವ್ರಿಗೆ ಅವಕಾಶಗಳ ಕೊರತೆ, ಕೊಡ್ಲೇಬೇಕು ಅವ್ರಿಗೆ ಅವಕಾಶ ನಾನು ಹೇಳಿ. ಕಂಪ್ಲೀಟ್ಲಿ ನೋ ಎಕ್ಸಾಮಿನೇಷನ್ ಫೀ ಫಾರ್ ಆಲ್ ದ ಚಿಲ್ಡ್ರನ್ಸ್ ಇನ್ ಸೆಕೆಂಡ್ ಇಯರ್ ಫೀಸ್. ಅದು ಸಿಂಗಲ್ ಡಿಜಿಟಲ್ ಕ್ರೋರ್ಸ್ ಎಷ್ಟು ಅಂತ ಅದನ್ನ ಲೆಕ್ಕ ಮಾಡಬೇಕಾಗ್ತದೆ. ಈಗ ಮೊನ್ನೆ ನನಗೆ ಹೆವಿ ಬರ್ಡನ್ ಬಂತು, SSLC ಯಲ್ಲೂ ಕೂಡ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಇರೋದ್ರಿಂದ ಅಲ್ಲೂ ಕೂಡ ಸೇಮ್ ಪಾಲಿಸಿ ಮಾಡಿ ಅದು ಡಬಲ್ ಡಿಜಿಟ್ ಕ್ರೋರ್ಸ್. ಅದನ್ನು ಕೂಡ ಈ ಸತಿ ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್, ಯಾಕಂದ್ರೆ ಇವಾಗ ನಾನು ಅಬ್ಸರ್ವ್ ಮಾಡಬೇಕಂದ್ರೆ ನಾನು ಅಂದರೆ ನನ್ನ ಇಲಾಖೆಯಲ್ಲಿ ಕೆಲವು ಖರ್ಚುಗಳನ್ನ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಇವ್ರ ಹತ್ರ ತಗೊಳ್ಳೋಣ ಅಂತ ಇದ್ದೀನಿ. ಇಲ್ಲ ಆರ್ಥಿಕ ಇಲಾಖೆಯವ್ರು ಏನು ಮಾಡ್ತಾರೆ, ಕಳಿಸಿದ್ರೆ ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತಾರೆ. ಮಕ್ಕಳು ಎಕ್ಸಾಮ್ ಪಾಸು ಫೇಲ್ ಅಷ್ಟೊಳಗೆ ಮುಗ್ದೆ ಹೋಗ್ತಾರೆ. ಅದಕ್ಕೆ ಈ ಸತಿ ಕೂಡ SSLC ಯಲ್ಲಿ ಯಾರು ಪಾಸ್ ಆಗಿಲ್ಲ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್, ಅದು ಡೇಟ್ ಕೂಡ ಅವತ್ತೇ ಅನೌನ್ಸ್ ಮಾಡಿ, ಯಾವತ್ತೂ ನಾನು ರಿಸಲ್ಟ್ ಅನೌನ್ಸ್ ಮಾಡಿದೆ ಅವತ್ತು ಡೇಟ್ ಕೂಡ ಅನೌನ್ಸ್ ಮಾಡಿದ್ದೀನಿ. ಫಸ್ಟ್ ಎಕ್ಸಾಮ್ ಡೇಟು ಅನೌನ್ಸ್ ಮಾಡಿದೆ, ಸೆಕೆಂಡ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ಫೀಸ್ ಇಲ್ದಂಗೆ ನೀವು ಎಕ್ಸಾಮ್ ಕಟ್ಕೊಳ್ಳಿ ಅಂತ ಹೇಳಿ ಪಾಸ್ ಆಗದೆ ಇರೋದು ಅಂದಾಗ. ಅದ್ರ ಜೊತೆಗೆ ಪಾಸ್ ಆಗಿರೋ ಇಂಪ್ರೂವ್ಮೆಂಟ್ಗೆ ಒಂದು ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಟೀಕಾ ಟಿಪ್ಪಣಿ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ತಾವೆಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ರಿ. ಆದರೆ ಈ ಸತಿ ಹೋದ ಸತಿ 36,000 ಜನರು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ ತಗೊಂಡ್ರು, ಸೆಕೆಂಡ್ ಎಕ್ಸಾಮ್. ಈ ಸತಿ ಪೀಪಲ್ ಹ್ಯಾವ್ ಟೇಕನ್ ಸೆಕೆಂಡ್ ಇಯರ್ PUC ಯಲ್ಲಿ 79,000 ಮಕ್ಕಳು ಬರ್ಕಳಿ, 79,000 ಮಕ್ಕಳು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಇಂಪ್ರೂವ್ಮೆಂಟ್ಗೆ ಪಾಸ್ ಆಗುತ್ತಲ್ಲ, ಇಂಪ್ರೂವ್ಮೆಂಟ್ಗೆ ಅಂದ್ರೆ ದಿಸ್ ಇಸ್ ಎ ವೆರಿ ಸಕ್ಸಸ್ಫುಲ್ ಫಾರ್ಮುಲಾ. ಮಕ್ಕಳಿಗೆ ಅವಕಾಶ ಕೊಡಬೇಕು. ಮೊನ್ನೆ ಗುಂಟಾಗ ಹೋಗಿದ್ದೆ, ಗುಂಟಾದಲ್ಲಿ ಒಂದು ಮಗಳು, ಹೆಣ್ಮಗಳು 99% ತಗೊಂಡಿದ್ದೆ. ಸೆಕೆಂಡ್ ಎಕ್ಸಾಮ್ ತಗೊಂಡಿದ್ದೀನಿ ಅನ್ಬಿಟ್ಟು, ಥ್ಯಾಂಕ್ಸ್ ಸರ್ ಅಂತ. ನಾನು ಯಾಕಮ್ಮ 99 ನನ್ನ ಲೈಫ್ ತಗೊಂಡಿಲ್ಲ, ನಾನು ಎಲ್ಲ ಸೇರಿಸಿದ್ರು ಸಿಗ್ತಾರೋ ಏನೋ ಗೊತ್ತಿಲ್ಲ ನನಗೆ, ಯಾಕಮ್ಮ ಅಂತ ಹೇಳಿದೆ. ಇಲ್ಲ ಸರ್ ನಾನು 100% ತಗೊಂಡು. ಇದು ನೋಡಿ ಇದಾಗ್ತಿದೆ ಗುಣ. 99 ಇರೋ ನಾನು 100ಗೆ ತಗೊಳ್ತೀನಿ. ಐ ಥಿಂಕ್ ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ಫಾರ್ಮುಲಾ. ಇಂಥದ್ನ ಮಾಧ್ಯಮದಲ್ಲಿ ಹೋದ್ಸತಿ ಜಾಸ್ತಿ ನಾವು ತಗೊಳಕ್ಕಾಗಲಿಲ್ಲ, ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ, ಟೀಚರ್ಸಿಗೆ ಕೆಲವರಿಗೆ ಗೊತ್ತಾಗಲಿಲ್ಲ. ಈ ಸತಿ ಎಲ್ಲ ಮಕ್ಕಳಿಗೂ ಗೊತ್ತು, ಅವ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. PUC ಯಲ್ಲೂ ಕೂಡ, ಈಗ SSLC ಯಲ್ಲೂ ಕೂಡ ಯಾವ ರೀತಿ ಎಷ್ಟು ಮಕ್ಕಳು ತಗೊಳ್ತಾರೆ ಮುಂದಿನ ತಿಂಗಳಲ್ಲಿ ಕೊಡ್ತೀನಿ. ಏನಾದರೂ ನಾನು ಇದೆ, ಯಾಕೆಂದ್ರೆ ಮೊನ್ನೆ ನಾನು ರಿಸಲ್ಟ್ ಕೊಟ್ಟಿದ್ದೆ ಕೂಡ. ಮತ್ತೆ SSLC ಯಲ್ಲಿ ನಮ್ಮ ಜಿಲ್ಲೆಯಿಂದ 4ನೇ ಸ್ಥಾನ ಬಂದಿದೆ ಈ ಸತಿಗೆ. ನಿತ್ಯ ಕುಲಕರ್ಣಿ ಅಂತ ಹೇಳಿ ರಾಮಕೃಷ್ಣ ವಿದ್ಯಾ ಗೋಪಾಳ, ಅಲ್ಲಿಂದ 625ಗೆ 625 ತಗೊಂಡಿದ್ದಾರೆ. ಬಹಳ ಸಂತೋಷ ಆಗ್ತದೆ. ನಮನ ಅಂತ ಹೇಳಿ ಪ್ರಿಯದರ್ಶಿನಿ ಶಾಲೆ ಅವ್ರು ತಗೊಂಡಿದ್ದಾರೆ. ಅದೇ ರೀತಿ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯಿಂದ 625ಕ್ಕೆ 625. ಹೋದ ವರ್ಷ ಎಲ್ಲ ಸೇರಿ 2 ಮಕ್ಕಳು ತಗೊಂಡಿದ್ರು, ಅಂದ್ರೆ ಒಬ್ರು ತಗೊಂಡಿದ್ರು, ಆಮೇಲೆ ರಿವ್ಯಾಲ್ಯೂಯೇಷನ್ ಅಲ್ಲಿ ಇಬ್ರು 625. ಈ ಸತಿ 22 ಮಕ್ಕಳು 625 ತಗೊಂಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 2 ತಗೊಂಡಿದ್ದಾರೆ. ಒಬ್ರು ಬೈಲಹೊಂಗಲ, ಇನ್ನೊಬ್ರು ಸಿರ್ಸಿಯಲ್ಲಿ ಇರೋರಿಗೆ ನಾನೇ ಹೋಗಿ ಸನ್ಮಾನ ಮಾಡಿದೆ. ಬೈಲಹೊಂಗಲದಲ್ಲಿರೋರಿಗೆ ಕೌಜಲ್ಗೆ ಯಾರು ಮಾಂತೇಶ್ ಕೌಜಲ್ ಅವರಿಗೆ ನೀವು ದಯವಿಟ್ಟು ಅವತ್ತೇ ಹೋಗ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ, ಸರ್ಕಾರದ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅಲ್ಲಿ ಸನ್ಮಾನ ಮಾಡಿದ್ವಿ. ಹೋದ ಸತಿ 60% ತಗೊಂಡಿದ್ದಾರೆ. ಈ ರಾಜ್ಯದಲ್ಲಿ 60% ಅಂಡ್ ಅಬೌವ್, ಏನು ನಾವು ಫಸ್ಟ್ ಕ್ಲಾಸ್ ಅಂತ ಹೇಳ್ತೀವಿ, ವಾಸ್ 55%. ನೀರು ಕೊಡಿ 55%. ಈ ಸತಿಗೆ more than 75%, 60% ಬರಲಿಲ್ಲ. ಅದಕ್ಕೆ ಒಂದು ಕಾಲಮ್ ಇದೆ ಸೋಷಿಯಲ್ ಮೀಡಿಯಾ ನೋಡಿ, ಕೆಳಗಡೆ
ಹೋದ್ಸತಿ 35% ಇಂದ 45% ಪಾಸ್ ಆದವರು 22% ಇದ್ರು. ಈ ಸತಿಗೆ ಬರೀ 3% ಅಂತ. ಅಂದ್ರೆ ಯಾರು ಪಾಸ್ ಆದವರು ಹೋದ್ಸತಿ 20% ಕೊಟ್ಟರು, ಯಾರು 15% ಅಂದ್ರೆ ಎಲ್ಲ ಓದಿಸಿಲ್ಲ ಪಾಸ್ ಆಗ್ಬಿಟ್ರು. ಇಟ್ಸ್ ಓಕೆ, ಮಕ್ಕಳಿಗೆ ಅವಕಾಶಗಳು ಕೊಡ್ಬೇಕು. ನನಗೆ ಬಹಳ ಸಂತೋಷ ಇದೆ. ನನ್ನ ಕರ್ತವ್ಯಕ್ಕೆ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದಕ್ಕೆ ತಂದೆಯವರು, ಶಿಕ್ಷಕರು, ನಾನು ಎಲ್ಲ ಶಿಕ್ಷಕರಿಗೂ ಕೂಡ, ನಮ್ಮ ಇಲಾಖೆಯಿಂದ ಹಿಡಿದು ಸಾರ್ವಜನಿಕರಿಗೂ ಕೂಡ, ಯಾಕೆಂದ್ರೆ ಒಬ್ಬೊಬ್ಬರು ಜನಪ್ರತಿನಿಧಿಗಳು ಕೂಡ ಮೀಟಿಂಗ್ಸ್ ತಗೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು. ಪಕ್ಷಾತೀತವಾಗಿ ನನಗೆ ಸಹಕಾರ ಮಾಡಿದ್ದಾರೆ. ಅದನ್ನ ನಾನು ವಿಧಾನಸಭೆಯಲ್ಲಿ ಅವರೆಲ್ಲ ಬಂದು ನೋಡ್ಬೇಕಾದ್ರೆ KPS ಶಾಲೆಗಳನ್ನಾಗಲಿ, ಬೈಲಿಂಗ್ವಲ್ ಆಗಲಿ, LKG UKG ಓಪನ್ ಮಾಡೋದಾಗಲಿ, ಹೈಸ್ಕೂಲ್ ಆಗಲಿ, PUC ಆಗಲಿ, ಈ ಸತಿನೂ ಕೂಡ 1 ಪೈಸೆನೂ ಕಮ್ಮಿ ಕೊಡಲಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ನನಗೇನು ಬಜೆಟ್ ರಿವ್ಯೂ ಮೀಟಿಂಗ್ ಟೈಮಲ್ಲಿ ನೀವು ಕೇಳಿದ್ದು ಏನು ಸರ್ ಸ್ಪೆಷಲ್, ಏನು ಸ್ಪೆಷಲ್ ಅಂತ, 1 ಪೈಸೆನೂ ಕಮ್ಮಿ ಮಾಡಲಿಲ್ಲ. ನನಗೆ ಅದೇ ಸ್ಪೆಷಲ್. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಖಜಾನೆ ಫುಲ್ ಇರೋದ್ರಿಂದ ಎಜುಕೇಷನ್ಗೆ 1 ಪೈಸೆನೂ ಕಮ್ಮಿ ಮಾಡಲಿಲ್ಲ. ಒಂದೇ ಒಂದು ಕೇಳ್ಕೊಂಡ್ರು, ಈ ಸತಿ ಏನಾದರೂ ಪರ್ಸೆಂಟೇಜ್ ಜಾಸ್ತಿ ಬರಲಿಲ್ಲ ಅಂದರೆ ನನಗೆ ವಾರ್ನಿಂಗ್ ಕೊಟ್ಟಿದ್ರು. 8.5% ಚೆನ್ನಾಗಿ ಮಾಡಿದ್ದಾರೆ. ಈಗ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅವರೇ ಬರೆಯೋದು, ನಾನೆಲ್ಲ. ಮತ್ತೆ ಏನು ಚೆನ್ನಾಗಾಗುತ್ತೆ ಅದು ನಿಮಗೂ ಕೂಡ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಫ್ಕೋರ್ಸ್ ಸ್ವಲ್ಪ 4ನೇ ಪ್ಲೇಸಲ್ಲಿ ಇದ್ದೀವಿ. ಅದನ್ನೆಲ್ಲ ನೀವೆಲ್ಲ ನೋಡಿದಿರಿ, ನೀವಾಗಲೇ ಮಾಧ್ಯಮದಲ್ಲೂ ಕೂಡ ನೀವೆಲ್ಲ ಇದನ್ನು ಹಾಕ್ತಿದ್ದೀರಿ. ಈ ವರ್ಷ ಶೇಕಡವಾರ ಓಕೆ, ಅದನ್ನ 75%, 6% ಎಲ್ಲ ಕವರ್ ಮಾಡಾಯ್ತು 2ನೇ ಪರೀಕ್ಷೆಗೆ. ಇದುವರೆಗೂ ಅಂದ್ರೆ ಯಾರ್ಯಾರು ಅಂತ ಗೊತ್ತಿಲ್ಲ ನನಗೆ, ಪಾಸ್ ಆಗಿರೋರು, ಫೇಲ್ ಆಗಿರೋರು ತಗೊಂಡಿರೋದು ಇದುವರೆಗೂ. ಯಾಕೆಂದ್ರೆ ಆನ್ಲೈನ್. ಆಮೇಲೆ ಈ ಸತಿ ಏನ್ ಮಾಡಿದ್ವಿ, ಹೋಗಿ ಅರ್ಜಿ ತಗೊಂಡು ಮಾಡಂಗಿಲ್ಲ. ನಾನು ಅವತ್ತೇ ನೀವು ನೋಡಿದ್ರಿ ಅನ್ಸುತ್ತೆ ನಮ್ಮ ಪ್ರೆಸ್ ಮೀಟ್ ಅಲ್ಲಿ, ಇವತ್ತೇ ಒಂದು ಆ್ಯಪ್ ಲಾಂಚ್ ಮಾಡ್ತಾ ಇದ್ವಿ. ಅವತ್ತೇ ಆ್ಯಪ್ ಲಾಂಚ್ ಮಾಡಿದ್ರಿ. ಈಗ ನೋಡಿದ್ರಿ ರಿಸಲ್ಟ್ ಆಟೋಮೆಟಿಕ್ ಆಗಿ ಬಂತು. ನಿಮ್ಗೆ ಸಮಾಧಾನ ಇಲ್ಲ, ಇಲ್ಲ ಫೇಲ್ ಆಗಿದ್ದೀನಿ ತಕ್ಕಂತ ಅಲ್ಲೇ ಅಪ್ಲೈ ಮಾಡೋದು. ದುಡ್ಡೇ ಕಟ್ಟಾಗಿಲ್ಲ, ಈಸಿ ಮಾಡ್ಬಿಡ್ತೀವಿ. ಯಾಕಂದ್ರೆ ಹಿಂಗಿರ್ಬೇಕಂದ್ರೆ ಮಕ್ಕಳಿಗೆ ಟೈಮ್ ಕೊಟ್ಬಿಟ್ರೆ ಸೋಮವಾರ ಆಗುತ್ತೆ. ಟೈಮೇ ಕೊಡ್ಲಿಲ್ಲ, ಅಲ್ಲೇ ಕೂತ್ಕೊಂಡು. ಇದುವರೆಗೂ ನಾನು ಮೊನ್ನೆ ಮಾಡಿದ್ದಾನೆ, ಮಧ್ಯೆ 3 ದಿವಸ ರಜನೆ ಬಂತು. ಹೌ ಮೆನಿ ಪೀಪಲ್ ಹ್ಯಾವ್ ರಿಜಿಸ್ಟರ್ಡ್? 64,600 ಜನರು ಈಗ ಬೆಳಗ್ಗೆಗೆ ನನಗೆ ಲೆಕ್ಕ ಸಿಕ್ಕಿರೋದು 64. ಅಂದ್ರೆ ಇನ್ನೂ ಟೈಮ್ ಇದೆ, ಇನ್ನೂ 10 ದಿವಸ ಇದೆ. 24ನೇ ತಾರೀಕಿಂದ ಅನ್ಸುತ್ತೆ SSS. ನಾನು ಹೇಳ್ತಾ ಇರೋದು ಅದು ಬಿಡಿ. PUC ಅವರು 93% ಎಕ್ಸಾಮ್ ತಗೊಂಡಿದ್ದಾರೆ. ಯಾರು ಫೇಲ್ ಆಗಿದ್ದಾರೆ, ಪಾಸ್ ಆಗದೆ 79,000 ಇಂಪ್ರೂವ್ಮೆಂಟ್ ತಗೊಂಡಿದ್ದಾರೆ. ಸೊ ನಿಮಗೆ ಮಾಹಿತಿಯನ್ನು ಹೇಳಲಿಕ್ಕೆ, ಸೊ ನಿಮ್ಮ ಉಸ್ತುವಾರಿ ಸಚಿವರು, ಶಿಕ್ಷಣ ಸಚಿವರಾಗಿ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ದಯವಿಟ್ಟು ನೀವು ಪೇಪರಲ್ಲಿ ಹಾಕ್ರಿ. ಈ ಜಿಲ್ಲೆಯವರು, ರಾಜ್ಯದವರು ನೋಡಿ ನಮಗೂ ಖುಷಿ ಆಗುತ್ತೆ. ಮಧ್ಯ ಟಿಕೆಟಿಂಗ್ಗಳು ನಮಗೆ ನಿಮಗೆ ನಡೆದಿದ್ದು, ಹೇರ್ ಕಟ್ಟಿಂಗ್ ನಡೀತು, ಕರೆಕ್ಟಾ, ನಮ್ಗೆ ಕನ್ನಡದಲ್ಲಿ ನಡೀತು. ನಾನು ಯಾವ ಭಾಷೆಯಲ್ಲಿ ಮಾತಾಡ್ತೀನಿ ಕೆಲವು ಸತಿ ನನಗೆ ತಲೆ ಕೆಟ್ಟು ಹೋಗುತ್ತೆ. ಅದೆಲ್ಲ ಕನ್ನಡ ಬಿಟ್ಬಿಡ್ಬೇಕಾಗುತ್ತೆ. ಆದ್ರೆ ನಾನು ಏನು ಮಾಡ್ತೀನಿ, ನನ್ನ ಫ್ರೆಂಡ್ ಕನ್ನಡ ನಾನು ಬಿಡೋಕ್ಕಾಗಲ್ಲ. ನಾನು ಯಾವತ್ತೂ ಕೂಡ ನಾನು ಏನು ಹೇಳಿದ್ದೀನಿ ಅದನ್ನು ನಡ್ಕೊಳ್ತೀನಿ. ನಿಮಗೆ ಸಹಕಾರ ಇರಲಿ. ನೀವೇನು ಮಾಹಿತಿ ಕೊಡ್ತೀರಿ, ಬೇರೆ ಬೇರೆ ಥರ ಕ್ವಶನ್ ಕೇಳಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಕ್ವಶನ್ ಕೇಳಿರಿ, ಒಳ್ಳೆ ರೀತಿಯಲ್ಲಿ ಬರೀರಿ, ಕಾಂಟ್ರವರ್ಸಿ ಬೇಡ. ಯಾಕೆಂದ್ರೆ ಅದು ಮಕ್ಕಳ ಭವಿಷ್ಯ ಇರೋದ್ರಿಂದ ಇದು ಭಾಳ. ನಾಳೆ ನಿಮ್ಮ ಮಕ್ಕಳ ಓದ್ತಾರೆ, ಮದುವೆ ಆಗುತ್ತೆ, ನಿಮಗೆ ಆಗಿಲ್ಲ, ಬೇಗ ಮದುವೆ ಆಗಿ ಮಕ್ಕಳಾದ್ಮೇಲೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿ 625ಕ್ಕೆ 625 ಬರೋಂಗೆ ಪಾಠ ಕಲಿಸ್ಕೊಡ್ತೀನಿ ಹೇಳಿ. ಈಗ ಸದ್ಯಕ್ಕೆ ನಾನು ನನ್ನ ಓದಿಕೆಯನ್ನು ಬಿಟ್ಟು ನಿಮ್ಮಿಂದ ಕಲಿಕೆ ಸರ್ಕಾರಿ ಶಾಲೆಯಲ್ಲಿ ಫಲಿತಾಂಶಗಳು ಸಿಗ್ತಾ ಇಲ್ಲ, ಪ್ರೈವೇಟ್ ಶಾಲೆಗಳು ಬರ್ತಾ ಇದೆ. ಅದು ಅಲ್ಲ, ನಾನು ಅದೇ ಹೇಳ್ತಾ ಇರೋದು. ನಮ್ಮ ಶಾಲೆಗಳಿಗೆ ಬಂದಾಗ ದಕ್ಷಿಣ ಕನ್ನಡದಲ್ಲಿ ಹಂಗಿಲ್ಲ. ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಶಾಲೆ ದಕ್ಷಿಣ ಕನ್ನಡ ಕರ್ನಾಟಕ ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಎಲ್ಲ ಆಯ್ತು. ನಾನು ಏನ್ ಮಾಡಿದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು 5,000 ಕೋಟಿ ನಾವು ಕಮಿಟ್ಮೆಂಟ್ ಕೊಟ್ಟಿದ್ವಿ, ಅದರೊಳಗೆ 25% ಯಾಕೆ ಖರ್ಚು ಮಾಡ್ತಾ ಇದ್ವಿ. ಇನ್ಫ್ರಾಸ್ಟ್ರಕ್ಚರ್, ಟೀಚರ್ ರಿಕ್ರೂಟ್ಮೆಂಟ್, ಫೆಸಿಲಿಟೀಸ್, ಸ್ಮಾರ್ಟ್ ಕ್ಲಾಸು ಎಲ್ಲದಕ್ಕೂ ಕೂಡ ಒಂದೇ ದಿವಸ ಆಗಲ್ಲ, ಒಂದೇ ದಿವಸ ಅಲ್ಲ. ಏನು ಬದಲಾವಣೆ ಹೋದ ವರ್ಷಕ್ಕೆ ಈ ವರ್ಷ ಆಗಿದೆ ಇನ್ ಡಿಪಾರ್ಟ್ಮೆಂಟ್, ವೆರಿ ಗುಡ್. ಬಟ್ ಹೋದ ಸತಿ ಅನುದಾನಿತ ಶಾಲೆ ನನ್ಗಿಂತ ಚೆನ್ನಾಗಿದೆ. ಈಗ ಅವರು ಚೆನ್ನಾಗಿದ್ದಾರೆ, ಬಟ್ ಅವ್ರನ್ನ ಮೀರಿಸಿ ನಾವು ಮೇಲೆ ಬಂದ್ವಿ. ಪ್ರೈವೇಟ್ ಶಾಲೆಗೆ ನೀವು ಹೋಲಿಕೆ ಮಾಡ್ಕೊಳ್ಬೇಕು ಹೋಗ್ಬೇಡಿ. ಯಾರು ನಮ್ಮ ಶಾಲೆಗೆ ಓದೋರು ಒಂದ್ಸತಿ ಯೋಚನೆ ಮಾಡಿ. ಈಗ ಪ್ರಿಯದರ್ಶಿನಿ ಮೋಸ್ಟ್ಲಿ ರಮೇಶ್ ಅವ್ರದ್ದೇ ಇರ್ಬೇಕಲ್ಲ, ಎಷ್ಟು ಪರ್ಸೆಂಟು, 30% ಅವರಿಗೆ ಸೀಟ್ ಕೂಡ ಕೇಳಿದ್ರೆ ಅವ್ರಿಗೆ. You should understand, you should be fair enough.
ನಾವೇನ್ ಮಾಡ್ತಾ ಇದ್ದೀವಿ, ನಾವು ಯಾರೇ ಬಂದ್ರು 0 ಅವ್ರನ್ನು ತಗೊಂಡು ಪಾಸ್ ಮಾಡಿ ಡಿಸ್ಟಿಂಕ್ಷನ್ ತಗೊಳ್ಳೋದೇ ನಮ್ಮ ಕೆಲಸ. ಸೊ ನಮ್ಮ ಕೆಲಸ ಜಾಸ್ತಿ. ನಾವು ಸ್ವಲ್ಪ ಬಿಸಿಲಲ್ಲೂ ಕೆಲಸ ಮಾಡ್ಬೇಕಾಗುತ್ತೆ, ಮಳೆಯಲ್ಲೂ ಕೆಲಸ ಮಾಡ್ಬೇಕಂತ ಎಲ್ಲ ರೂಲ್ ಮಾಡ್ಬೇಕು. ಸರ್ಕಾರಿ ಶಾಲೆಗಳು 95% ಮೇಲೆ ಅಡ್ಮಿಷನ್ ತಗೊಂಡು ಕೆಲಸದ ಸೀಟಿಗೆ ನಾವೇ ಇನ್ಫ್ಲೂಯೆನ್ಸ್ ಮಾಡೋದು. ಅದಕ್ಕೆ ಇನ್ನೊಂದು ಮಾಡ್ಬಿಟ್ಟಿದ್ದೀವಿ. ಯಾರು ಬಂದು ಸರ್ ಈ ಇನ್ಸ್ಟಿಟ್ಯೂಷನ್ ನನಗೆ ಫೋನ್ ಮಾಡಿ ಒಂದು ಸೀಟ್ ಬೇಕಂದ್ರೆ ಬೇಡಪ್ಪ, ಅವ್ರು ಊಟ ಕೊಡಲ್ಲ, ತಿಂಡಿ ಕೊಡಲ್ಲ, ಹೂ ಕೊಡಲ್ಲ, ಶೂಸ್ ಕೊಡಲ್ಲ, ಬೆಳಗ್ಗೆ ಹಾಲು ಕೊಡಲ್ಲ, ಸಾಕ್ಸ್ ಕೊಡಲ್ಲ, ಮೊಟ್ಟೆ ಕೊಡಲ್ಲ, ಬೆಸ್ಟ್ ಟೀಚರ್ಸು ಇರಲ್ಲ ಅಲ್ಲಿ. ತಾರೆ ಒಳ್ಳೆ ಟೀಚರ್ಸು, ಅವ್ರಿಗಿಂತ ಟೀಚರ್ಸ್ ಜನ ಇದ್ದಾರೆ ಸರ್ಕಾರಿ ಶಾಲೆ ಸೇರಿಸಬೇಕು. ಯಾಕೆಂದ್ರೆ ನನಗೆ 90% ಕೊಡಿ, 100% ಕೊಡ್ತೀವಿ. ಅದಕ್ಕೆ ನಮ್ದು ಟಫ್ ಜಾಬ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ವಿ ವಿಲ್ ಇಂಪ್ರೂವ್. ಒಂದೇ ದಿವಸ ಆಗೋದಿಲ್ಲ. ಯಾಕಂದ್ರೆ ಮಕ್ಕಳನ್ನ ಎಕ್ಸಾಮ್ ಇಲ್ಲದೆ 9ನೇ ಕ್ಲಾಸ್ವರೆಗೂ ಕಳಿಸ್ಬಿಟ್ಟು ಹೋದಾಗ ಅವ್ರು ಹೆಂಗೆ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ನೋಡ್ತಕ್ಕಂಥದ್ದು. ಅದಕ್ಕೆ ಈ ಸತಿಗೆ ಕ್ವಾಲಿಟಿ ಇನಿಷಿಯೇಟಿವ್ಸ್ ಅಲ್ಲಿ ಗಮನ ಇರಲಿ. LKGಗೆ ಕ್ವಾಲಿಟಿ ಇನಿಷಿಯೇಟಿವ್ ಒಂದು ಮಾಡಿದ್ವಿ, 1st ಇಂದ 5th ಒಂದು ಮಾಡಿದ್ವಿ, 6th 7th 8th ಒಂದು ಮಾಡಿದ್ವಿ, 9th 10th ಒಂದು ಮಾಡಿದ್ವಿ, ವಿಭಾಗ ಮಾಡಿದ್ವಿ. ಸೊ ಕಲಿಕೆಗೆ ಡಿಸೆಂಬರ್ ಒಳಗೆ ಅವರಿಗೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕಲಿಕೆಗೆ ಮೇಲ್ದರ್ಜೆ ಕೆಲಸದಲ್ಲಿ ಮಾತಾಡೋದು ಈಗ ಇಂಗ್ಲಿಷ್ ಮಾತಾಡೋದು, ಕನ್ನಡ ಮಾತಾಡೋದು ತಪ್ಪು ಮಾಡ್ತೀವಿ. ಅದಕ್ಕೆ AI ಬೇಸ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಅದನ್ನು ಕೂಡ ಈ ಸತಿ ಮಾಡ್ತಾ ಇದ್ದೀವಿ. ನಮ್ಮ ಬಜೆಟ್ ತೆಗೆದ್ರೆ, ನಮ್ಮ ಶಿಕ್ಷಣ ಇಲಾಖೆ ತೆಗೆದ್ರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಯಾರ್ಯಾರಿಗೆ ಇದೆ, ನಾವು ಎಲ್ಲೆಲ್ಲಿ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ತಪ್ಪುಗಳು, ಅದನ್ನ ಅಡ್ರೆಸ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಸದ್ಯಕ್ಕೆ ಮಾಡ್ತಾ ಇದ್ದೀವಿ. ಶೌಚಾಲಯ ರೆಡಿ ಆಗಬೇಕು, ಫಂಡ್ಸ್ ಕೊಟ್ಟಿದ್ದಾರೆ. ಒಂದೇ ಸತಿ ನಾವು ಲಾಂಚಿಂಗ್ ಮಾಡೋದಕ್ಕಾಗೋದಿಲ್ಲ. ಕಷ್ಟಪಟ್ಟು ಮುಂಚೆಕ್ಕಿಂತ ಬೆಟರ್ ಇದೆ. ಕ್ಲಾಸ್ ರೂಮ್ಸ್ ಮುಂಚೆಕ್ಕಿಂತ ಬೆಟರ್ ಇದೆ. ವಾತಾವರಣಗಳು ಸ್ವಲ್ಪ ಬೆಟರ್ ಇದೆ. ಬಟ್ ನನ್ನ ಇಲಾಖೆ ಆ ಥರ ಹೊಂದಿರೋದ್ರಿಂದ ಹಿಂದಿನವ್ರಿಗೆ ನಾನು ಬ್ಲೇಮ್ ಮಾಡ್ತೀನಿ. ಮುಂದೆ ನಾನು ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ತಗೊಂಡು ಹೋಗ್ಬೇಕು. ಸರ್ಕಾರಿ ಶಾಲೆಯಲ್ಲಿ 100ಕ್ಕೆ 100 ಸೌಲಭ್ಯಗಳು ಖಾಸಗಿ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಆದ್ರೆ ಖಾಸಗಿ ನೀವೇ ಹೇಳಿದಾಗೆ ಖಾಸಗಿ ಶಾಲೆಯಲ್ಲಿ ಬರುವಂತ ಟೀಚರ್ಸ್ ಹೆಂಗೆ ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ಫೇಲ್ ಆದವ್ರು ಬರೋದು ಜಾಸ್ತಿ ಇದೆ. ಸರ್ಕಾರಿ ಶಾಲೆಗಳಲ್ಲಿ CET ರ್ಯಾಂಕ್ ತಗೊಂಡವ್ರು ಬರೋದು ಬರ್ತಾರೆ. ಆದ್ರೆ ಇನ್ವಾಲ್ವ್ಮೆಂಟ್ ಅಲ್ಲಿ ಸರ್ಕಾರಿ ಶಾಲೆ ಟೀಚರ್ಸ್ ಹೋಲಿಕೆ ಮಾಡ್ಕೊಂಡ್ರೆ ಖಾಸಗಿ ಶಾಲೆ ಟೀಚರ್ಸ್ ತುಂಬಾ ಇನ್ವಾಲ್ವ್ಮೆಂಟ್. ಮಕ್ಕಳೇ ಆ ತರ ಇರ್ತಾರೆ. ಹೌದು, ಆದ್ರೆ ಅದನ್ನ ಹೌದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಮಕ್ಕಳೇ ಬರೋದು ಸರ್ಕಾರಿ ಶಾಲೆಗೆ. ಆದ್ರೆ ಅವರನ್ನ ಉತ್ತಮಪಡಿಸುವ ನಿಟ್ಟಿನಲ್ಲಿ ಈ ರ್ಯಾಂಕ್ ಹೋಲ್ಡರ್ಸ್ ಏನು CET ರ್ಯಾಂಕ್ ಹೋಲ್ಡರ್ಸ್ ಇಲ್ಲಿ ಟೀಚರ್ಸ್ ಇರಲ್ಲ, ಅವರಿಂದ ಅಷ್ಟು ಪರಿಪೂರ್ಣವಾದ ಒಂದು ಅವರಿಗೇನು ಅರ್ಪಣೆ ಇರೋದಿಲ್ಲ. ಇಲ್ಲಿ 100% ಇದೆ. ಅದು ಇಂಪ್ರೂವ್ ಆಗಿದೆ. ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ವೈಸ್ ಈ ಸತಿ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಟಾಪ್ ಬಂದಿದ್ದಾರೆ ಮಕ್ಕಳು, ಯಾರ್ಯಾರು ಟಾಪ್ ಹೇಳ್ಕೊಡೋದ್ರಲ್ಲಿ ಟೀಚರ್ಸ್ ಇದ್ದಾರೆ, ಅವರು ಯೂಟ್ಯೂಬ್ ಚಾನಲ್ಸ್. ಯಾಕಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ಮನೆಗೆ ಬಂದ ತಕ್ಷಣ ಯೂಟ್ಯೂಬ್ ಅಲ್ಲಿ ಬೇರೆ ನೋಡ್ತಾರೆ. ಈಗ ಕಲಿಕೆದು ನೋಡಿ, ನೀವು ನೋಡ್ಬೇಡ್ರಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಫಸ್ಟ್ ಮಿಸ್ಟೇಕ್ ಮಾಡೋದು ಯಾರು, ಮೋಸ್ಟ್ಲಿ ನಿಮ್ಮ ಮಕ್ಕಳಿಗೆ ತಲೆಂಟ ನೋಡ್ಬೇಡ ಫೋನ್ ಆಟ ಆಡೋದು. ಇದು ಎಲ್ಲರ ಮನೇಲೂ ಆಗಿದೆ ರೀ. ಫಸ್ಟ್ ಮಿಸ್ಟೇಕ್ ನಿಮ್ಮ ಮನೆಯಿಂದ, ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಿದೆ. ಅದನ್ನ ರಿಪೇರಿ ಮಾಡಬೇಕು. ನಾನು ಸ್ಕೂಲಲ್ಲಿ ಏನು ಮಾಡಲಿ, ನಾನು ಅದಕ್ಕೆ ಏನು ಮಾಡಿದ್ದೀನಿ, ನಿಮ್ಮ ಕೈಯಲ್ಲಿ ಇರೋ ಮೊಬೈಲ್ ಆ ಮಕ್ಳ ಕೈಯಲ್ಲಿ ಹೋಗೋದ್ರಿಂದ ನಾನೇ ಒಂದು TV ಚಾನಲ್ ಸ್ಟಾರ್ಟ್ ಮಾಡಿ ಅವರಿಗೆ ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ, ನೀವು ಇಂಟರ್ವ್ಯೂ ಮಾಡ್ತೀರಲ್ಲ, ಹೆಂಗೆ ನೀವು ಓದ್ತೀಯಾ, ಏನು ಓದ್ತೀಯಾ, ಅದನ್ನ ಕಲಿಕೆನ ಒಂದು ಹೋಗಿ ಒಂದು 10 ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೆಲ್ಪ್ ಆದ್ರೆ ಒಳ್ಳೇದಲ್ಲ. ದೀಸ್ ಆರ್ ದ ಇನಿಷಿಯೇಟಿವ್ಸ್ ವಿಚ್ ವಿ ವಿಲ್ ಹ್ಯಾವ್ ಟು ಟೇಕ್ ವಿಚ್ ವಿಲ್ ಹೆಲ್ಪ್ ದೀಸ್ ಚಿಲ್ಡ್ರನ್ಸ್. ಅದು ಒಳ್ಳೇದಾಗುತ್ತೆ ಅಂತ ಹೇಳಿ. ಬಟ್ ಇಟ್ಸ್ ತುಂಬಾ ಲಾಂಗ್ ಟೈಮ್ ತಗೊಳ್ಳಲ್ಲ, ಆದಷ್ಟು ಶಾರ್ಟ್ ಟೈಮಲ್ಲಿ ಮೇಲೆ ತರ್ತಕ್ಕಂಥ ಬೇಕು. ಈಗ 8.5% ಈ ಸತಿ ತಗೊಂಡು ನೆಕ್ಸ್ಟ್ ಟೈಮ್ ಇಟ್ ಇಸ್ ಗೋನ್ ಬಿ ಟಫರ್ ಬಂದಿದೆ. ಹೋದ ಸತಿ 8.5 ತಗೊಂಡ್ವಿ, ಈ ಸತಿ ಯಾಕೆ 18.5 ತಗೊಂಡಿದ್ದೀವಿ ಅಂತ ನೆಕ್ಸ್ಟ್ ಟೈಮ್ ಇಟ್ ಅಡ್ವಾನ್ಸ್ ಇನ್ ಕ್ವಶನ್ ಆಗಲ್ಲ. ಒಂದು ಮಾಡಬೇಕು. ನಾವು ಕಣ್ಣು ಮುಂದೆ ನಮಗೇನು ಮಿಸ್ಟೇಕ್ಸ್ ಆಗೋಗ್ಬಿಟ್ಟಿದೆ, ಕೆಲವು ಒಂದೇ ಸತಿ ರಿಪೇರಿ ಮಾಡೋಕ್ಕಾಗಲ್ಲ. ಹಂತವಾಗಿ ಮಾಡತಕ್ಕಂಥ ವಿಚಾರಗಳು. ನೀವು ಅದನ್ನು SC ST ನೀವು SC ST ಅಲ್ಲಿ ಈ ಸತಿ 58-59% ಅಷ್ಟೇ SSLC ಪರ್ಸೆಂಟೇಜ್, ಇನ್ನೂ 40% ಒಂದು ಪಾಸೇ ಆಗಿಲ್ಲ. ಹೊಸ ಪ್ರೋಗ್ರಾಮ್ಗಳನ್ನು ಅದಕ್ಕೆ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ನ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ರೆಮಿಡಿಯಲ್ ಕ್ಲಾಸಸ್. ಮೊನ್ನೆ ಅನೌನ್ಸ್ ಮಾಡ್ತಾರೆ, ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟು ರೆಮಿಡಿಯಲ್ ಕ್ಲಾಸಸ್ 2 ಸಬ್ಜೆಕ್ಟ್ ಅಲ್ಲಿ ಸೋತ್ಬಿಟ್ಟು ಫೇಲ್ ಆಗ್ತಾನೆ. ಅವೆರಡನ್ನು ಪಾಸ್ ಮಾಡ್ಕೊಂಡ್ಬಿಟ್ರೆ ಅದೇ SC ST ಯಾರೇ ಇರಲಿ. ಅದಕ್ಕೆ ನಾವು ಸಿದ್ದರಾಮಯ್ಯ ಮತ್ತೆ ನೆನೆಸ್ಕೋಬೇಕು. 1991 ಮೇಲೆ ಜಾತಿ ಗಣತಿ ಆದ್ಮೇಲೆ ಮತ್ತಾಗಿತ್ತಾ? ಇಲ್ಲ. 93 ವರ್ಷ ಆಯ್ತು. 93 ವರ್ಷನೋ 83 ವರ್ಷ ಎಷ್ಟೋ ಆಯ್ತು, 90 ವರ್ಷ ಆಯ್ತು. ಸೊ ನೀವು ಇದು ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಏನ್ ಮಾಡಬೇಕು, ರೊಕ್ಕ ಬೇಕಲ್ಲ.
ಎಲ್ಲಿರುತ್ತೆ ಅದು ಏರೋಪ್ಲೇನ್ ಬಿಟ್ಟಾರ ಅದು ದುಡ್ಡು ಇಲ್ಲಿ ಬರ್ಬೇಕಾದ್ರೆ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಕ್ವಶನ್ ಕೇಳ್ಕೊಂಡು ನೀವು ಸೆನ್ಸಸ್ ಬರೀ ಜಾತಿ ಗಣತಿಗೆ ಮಾಡಬಾರ್ದು, ಸೆನ್ಸಸ್ನ ರಾಜ್ಯದ ಆರ್ಥಿಕ ಸ್ಥಿತಿಗೂ ಮಾಡಬೇಕಾಗುತ್ತೆ. ನಾವು ಎಷ್ಟು ಟ್ಯಾಕ್ಸ್ ಕೊಡ್ತೀವಿ ಸೆಂಟ್ರಲ್ಗೆ, ಸೆಂಟ್ರಲ್ ಅವ್ರು ನಮಗೆ ಎಷ್ಟು ಕೊಡ್ತಾರೆ ಅದನ್ನ ಎಲ್ಲ ರಾಜ್ಯದಲ್ಲಿ ಇರ್ತಂಥವ್ರು ತೋರಿಸ್ಬೇಕು. ಅದನ್ನ ನಾನು ಹೇಳಿದೆ. ಈಗ ಒಂದು 4-5 ಜನರು ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ರು ಇಲ್ಲಿ ಸ್ಟಾಲಿನ್ ಅವರ ಒಂದು ನಿವಾಸದಲ್ಲಿ, ಎಲ್ಲ ಸೌತ್ ಇಂಡಿಯನ್ ಕೆಲವರು. ಅದನ್ನ ಮಾಡಬೇಕು ನಾವು. ವಿ ಹ್ಯಾವ್ ಟು ಫೈಟ್. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೂ ಕೇಳ್ಕೊಳ್ತೀವಿ, ನಮ್ಮ ಹಕ್ಕನ್ನ ನಾವು ಪ್ರತಿಪಾದನೆ ಮಾಡಿ ತಗೊಳ್ಬೇಕಾಗುತ್ತೆ. ಯಾವುದೇ ತರದ ಹೋರಾಟವನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿರೋರು ಬಿಜೆಪಿಯವರು ಕೂಡ ಮರ್ಯಾದೆಯಿಂದ ಅದಕ್ಕೆ ಸಹಕಾರ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಟ್ಯಾಕ್ಸ್ ಕಳಿಸ್ತೀವಿ, ಆ ದುಡ್ಡು ಬಂದಾಗ ನಾನು ಹೆಚ್ಚು ಟೀಚರ್ಸ್ ತಗೊಳ್ಳೋದು. ಅದಕ್ಕೆ ನಾನು ಇರೋ ದುಡ್ಡಲ್ಲೇ ಏನು ನಮಗೆ ಹೆಚ್ಚುವರಿ ಬರ್ತಾ ಇದೆ, ಕಲ್ಯಾಣ ಕರ್ನಾಟಕ ನೀವು ತಗೊಳ್ಳಿ, ಕಲ್ಯಾಣ ಕರ್ನಾಟಕ ಬೀದರಲ್ಲಿ ಯಾಕೆ ಲಾಸ್ಟ್ ಬರುತ್ತೆ? ಕಲಬುರಗಿಯಲ್ಲಿ 50% ಪಾಸಿಂಗ್ ಪರ್ಸೆಂಟೇಜ್ ಇದೆ. ಅಲ್ಲ, ಒಂದು ನಿಮಿಷ ಐವತ್ತೊಂದು. ನಾನು ಇಲ್ಲ ಅಂತ ಹೇಳಲ್ಲ. I agree. But what should I do? That is the way our system is. Last year ಇಂದ ಫಸ್ಟ್ 750 crores, ಆಮೇಲೆ 1250 crores, ಈಗ 1050 crores. ಎಲ್ಲಿ ಹೋಗ್ತಾ ಇದೆ? ಎಜುಕೇಶನ್ ಹೋಗ್ತಾ ಇದೆ. LKG UKG ಇರಲಿಲ್ಲ. ನಾನು LKG UKG ಸುಮಾರು 1800 ಓಪನ್ ಮಾಡ್ತೇನೆ ಆ ಕಡೆ ಭಾಗದಲ್ಲಿ. ಎಷ್ಟು ಅಡ್ಮಿಷನ್ ಆಯ್ತು ಅಂತ 42,000 ಮಕ್ಕಳು 48 ಡೇಸ್ ಅಲ್ಲಿ ಸೇರ್ಕೊಂಡು ಪ್ರೋಗ್ರೆಸ್. ಹೌದು, ಅದು ಅವರೇ ತಾನೇ ಈಗ 10 ವರ್ಷ ಆದ್ಮೇಲೆ ನಿಮಗೆ SSLC ಬರೋದು ಅಂತ ಎಜುಕೇಶನ್ ಕೊಡಿ ಅವರಿಗೆ, ಅವ್ರು ಬಂದೇ ಬರ್ತಾರೆ. ಸೊ ಇಟ್ ಟೇಕ್ ಸಮ್ ಟೈಮ್. ಸಾಮಾಜಿಕವಾಗಿ ಒಂದಷ್ಟು ಪ್ರಗತಿಪರ ಚಟುವಟಿಕೆ ಮಾಡಬೇಕು ಅನ್ನೋದು ಮಾಡ್ತಾ ಇದೀವಿ ಆಗ್ಲೇ. ಆಮೇಲೆ ಅವ್ರಿಗಾಗಲೇ ಮೊನ್ನೆ ರಿಸಲ್ಟ್ ಅನೌನ್ಸ್ ಆಗ್ಬೇಕಾದ್ರೆ ಪ್ರೀ ರಿಸಲ್ಟ್ ಅಂಡ್ ಪೋಸ್ಟ್ ರಿಸಲ್ಟ್ ಅವ್ರಿಗೆಲ್ಲ ಟಾಸ್ಕ್ ಕೊಟ್ಬಿಟ್ಟು ಕಳ್ಸಾಯ್ತು. ಅಂಡ್ ಈಗ ನೆಕ್ಸ್ಟ್ ನಾನು ರಿವ್ಯೂ ಇಟ್ಕೊಳ್ತಾ ಇರೋದೇ ಫಸ್ಟ್ ಕಲ್ಯಾಣ ಕರ್ನಾಟಕ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಡ್ ವಿ ಆರ್ ಸ್ಟಾರ್ಟಿಂಗ್ ಆಫ್ ಅಡ್ಮಿಷನ್ ಡ್ರೈವ್ ಮಾಡ್ತಾ ಇದೀವಿ. ಅದನ್ನ ಇನ್ನೊಂದು ವಾರದೊಳಗೆ ನಿಮ್ಗೆ ಗೊತ್ತಾಗುತ್ತೆ. ಸರ್, ಈಗ ಸೆಂಟ್ರಲ್ ಏನು ತಗೊಳ್ತಾ ಇನ್ಶಿಯೇಟ್ ಮಾಡ್ತೀವಿ ಸೆನ್ಸಸ್, ಸ್ಟೇಟಿನ ಮಾಹಿತಿಗಳ ಪರಿಸ್ಥಿತಿ ಏನು ಸರ್? ಯಾವುದು ನನಗೆ ಗೊತ್ತಿಲ್ಲ. ಸ್ಟೇಟ್ ನಮ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೇಕಾದ್ರೆ ಇದನ್ನ ಮಾಡ್ಕೊಂಡು ಮಾಡ್ಲಿ ಅಂತ ಗ್ಯಾರಂಟಿ ಇದ್ದು ಕಾಪಿ ಮಾಡಾಯ್ತು. ಇದನ್ನಾದ್ರೂ ಕರೆಕ್ಟ್ ಆಗಿ ಮಾಡ್ಲಿ. ಯಾಕೆಂದ್ರೆ 54 ಪಾಯಿಂಟ್ಸ್ ಏನ್ ತಗೊಂಡಿದ್ದಾರೆ ಅದನ್ನ ಇನ್ನೊಂದು 10 ಸೇರಿಸಿ ಇನ್ನೂ ಚೆನ್ನಾಗಿ ಮಾಡೋದಾದ್ರೆ ಮಾಡಿ ಅಂತ ಮನವಿ ಮಾಡಬಹುದು. ಫಿಗರ್ಗಳಲ್ಲಿ ವ್ಯತ್ಯಾಸ ಆದಾಗ ಯಾವುದು ಫ್ಯಾಕ್ಟ್ ಬಂದು ನಿಂತ್ಕೊಳ್ಳುತ್ತೆ. ಇದ್ರ ಬಗ್ಗೆ ಇದೆಲ್ಲ ಡಿಬೇಟ್ ಬಂದ ನೀವ್ ಯಾಕೆ ಪ್ರಶ್ನೆ ಹಾಕ್ತೀರಿ? ನಿಮಗೆ ಗೊತ್ತಿಲ್ಲದೆ ಇರೋದು ಯಾಕೆ ಮಾತಾಡಕ್ ಹೋಗ್ತೀರಿ ನೀವು? ಒಂದ್ ನಿಮಿಷ ರೀ, ನಿಮ್ಗೆ ಗೊತ್ತಾದ್ರು ಇನ್ನೂ ಅದು ಪಾಸೇ ಆಗಿಲ್ಲ. ನನ್ನ ಹತ್ರ ಇದೆ ಎಷ್ಟು 48 ವಾಲ್ಯೂಮ್ ಇದೆ ಬುಕ್ಸ್. ನಾನು ಅದಕ್ಕೂ ಟಿವಿ ಕೊಟ್ಟಿದ್ದೀನಿ, ಸ್ಟಡಿ ಮಾಡ್ಬಿಟ್ಟು ನಾನು ಬ್ರೀಫ್ ಮಾಡಿ. ನೀವ್ ಹೆಂಗ್ ಹೇಳ್ತೀರಾ ಅದು ಕಮ್ಮಿ ಆಗಿದೆ? ನೀವೇ ಅಡ್ವಾನ್ಸ್ ಹೆಂಗ್ ಹೇಳಕ್ ಹೋಗ್ತೀರಾ? ಯು ಶುಡ್ ಎಕ್ಸೆಪ್ಟ್ ವಿ ಹ್ಯಾವ್ ಡನ್ ಬೆಟರ್ ಜಾಬ್. ನಂಬರ್ ಚೇಂಜ್ ಆಗಿದೆ. ಸರ್, ನಿಮಿಷ ಕೇಳಿದೆ ನಾನು ನೀವು ಸರಿ ಮಾಡ್ತಿರೋದು ಮಾಡಿಲ್ಲ ಅಂತ ಹೇಳ್ತಿರೋದಲ್ಲ, ಸೆಂಟ್ರಲ್ ಏನೋ ಒಂದು ಬರುತ್ತಲ್ವಾ? ಸೊ ಅವಾಗ ಒಂದ್ ಸೆಕೆಂಡ್ ಮತ್ತೆ ಇದರೇ ಬರುತ್ತೆ. ಆಯ್ತು, ರಾಜ್ಯ ಸರ್ಕಾರದಿಂದ ನಮ್ದು ಚೆನ್ನಾಗಿದೆ, ನೀವು ಇದನ್ನ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಕ್ಯಾಬಿನೆಟ್ ಅಲ್ಲಿ ಹೇಳಾಯ್ತು, ನೀವು ಕಳಿಸಿ ಅಂತ ಹೇಳಾಯ್ತು, ನಾವ್ ಹೆಂಗ್ ಮಾಡಿದ್ವಿ ಅಂತ ಕಳಿಸಿ ಅಂತ. ಅದನ್ನ ಅವ್ರು ತಗೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಏನಾಗುತ್ತೆ ಆಮೇಲೆ ನೋಡೋಣ. ಸರ್, ಈಗ ನೀವು ಬಂದ್ 2 ವರ್ಷದಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಪ್ರಗತಿ ಕಂಡಿದೆ ಸರ್. ಇರೋ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನೀವು ಬಂದ ಮೇಲೆ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ. ಬಟ್ ಖಾಸಗಿ ಶಿಕ್ಷಣ ಇಲಾಖೆಗೂ ಇದರಲ್ಲಿ ಮಕ್ಕಳು ಡೆವಲಪ್ಮೆಂಟ್ ಮಾಡ್ತಿರೋದೇ ಹೆಚ್ಚು. ಆದ್ರೆ ನೀವೇ ಹೇಳಿದ್ರಿ ಇವಾಗ 30% ಕೊಡ್ತಾ ಇಲ್ಲ, ಖಾಸಗಿ ಶಾಲೆಯಲ್ಲಿ 30% ಕೊಡ್ತಾ ಇಲ್ಲ. ಹಾಗೆ ಸರ್ಕಾರಿ ಕೆಲವೊಂದು ರೂಲ್ಸ್ ಗಳನ್ನ ಖಾಸಗಿ ಶಿಕ್ಷಣ ಫಾಲೋ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ರೈಟ್ ಆಫ್ ಮೀಡಿಯಂ ಆಫ್ ಸ್ಟಡೀಸ್, ರೈಟ್ ಆಫ್ ಸ್ಕೂಲಿಂಗ್ ಏನಿದೆಯಲ್ಲ ದಟ್ ಲೈಸ್ ದ ಪೇರೆಂಟ್ಸ್ ಕಂಟ್ರೋಲ್. ಬರಲ್ಲ ಈಗ ಜಾಸ್ತಿ ಫೀಸ್ RDಯಲ್ಲಿ 75% ಪಾಸ್ ಆಗಿದ್ದಾರಮ್ಮ. ಯಾಕೆಂದ್ರೆ ಫಸ್ಟ್ ಬ್ಯಾಚ್ 15 ಕ್ಲಾಸ್ ತಗೊಂಡು ಅದೊಂದು ಹೇಳ್ಬಿಟ್ಟೆ. 75% ಅಲ್ಲಿ ಕನ್ಫರ್ಮ್ ಮಾಡಿ ಕಿಶೋರ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಎಷ್ಟು ಪರ್ಸೆಂಟ್ RDA ಅವರು ಪಾಸ್ ಆಗಿದ್ದಾರೆ ಫಸ್ಟ್ ಬ್ಯಾಚ್ ಪಾಸ್ ಆಗಿದೆ. ಸೊ 75% ನನಗೆ ನೆನಪಿರೋ ಪ್ರಕಾರ ಅದು ಜಾಸ್ತಿ ಆಗಿದ್ರೆ ಒಳ್ಳೇದೇ ಹೇಳ್ಬೋದು. ಇಲ್ಲ ಅದನ್ನ ನಾನು ಈಗ ಚರ್ಚೆ ಮಾಡಕ್ ಹೋಗೋದಿಲ್ಲ. ಹೋದ್ ಸತಿ ಪಾಸಿಂಗ್ ಮಾರ್ಕ್ಸ್ ನ ಈಗ ಆಗಿದ್ದಕ್ಕೆ 125 ತಂದಿದ್ದೆ, 125 ಅದಕ್ಕೆ ಜಾಸ್ತಿ ಜನರು ಪಾಸ್ ಆಗಿದೆ. ಈ ಸತಿ ಹಂಗ್ ಮಾಡಲಿಲ್ಲ, 125. ನೀವೇನು ಚರ್ಚೆ ಮಾಡ್ತಾ ಇದ್ದೀರಾ? ಇಟ್ಸ್ ಸ್ಟೇಟ್ ಎಜುಕೇಶನ್ ಪಾಲಿಸಿ ಒಂದು ಬೋರ್ಡ್ ಇದೆ, ನಾವು ಅದನ್ನ ಪ್ರಪೋಸಲ್ ಕಳಿಸ್ತೀವಿ. ಅದನ್ನ ಚರ್ಚೆ ಮಾಡಕ್ ಹೋದ್ರೆ ಕಾನ್ಫಿಡೆನ್ಷಿಯಲ್ ನಾವೇನ್ ಕಳಿಸ್ತೀವಿ ಅವ್ರು ನಮ್ಮ ಜೊತೆಗೆ ಏನ್ ಮಾತಾಡ್ತಾರೆ
ಆಮೇಲೆ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿನ ನಿಮಗೆ ಒಂದು ಕಡೆಗೆ ಬರ್ತದೆ. ಅದನ್ನ ನಾವು ಚರ್ಚೆ ಮಾಡೋದು ಒಳ್ಳೇದಲ್ಲ. ನನಗೆ ಮಾಹಿತಿ ಇದ್ರೂ ಕೂಡ ನಾನು ಹಂಚ್ಕೊಳ್ಳಲ್ಲ. ಯಾಕೆಂದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಒಳಗೆ ನನಗೊಂದು ಚೇರ್ಮನ್. ಶಿವಮೊಗ್ಗದ ಒಂದು ಸಮಸ್ಯೆ, ಇವು ಜಾತಿ ಗಣತಿ ಬಗ್ಗೆ ಜೊತೆಗೆ ಹೇಳಿದ್ರು. ಇಡೀ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗಿದೆ. ಕಳೆದ ಶುಕ್ರವಾರ ಸಂಜೆ ಮೀಟಿಂಗ್ ಸಂಪೂರ್ಣ ಆಗಿಲ್ಲ ಅನ್ನುವಂಥ ವಿಷಯ ಬಂತು. ಅರ್ಧಕ್ಕೆ ಯಾವ ಮಾಹಿತಿಯೂ ಸಹ ಮುಖ್ಯಸ್ಥರಿಗೆ ಜಾತಿ ಗಣತಿ ಮಾಡುವಂತ ಮುಖ್ಯಸ್ಥರಿಗೆ ಆ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಿಲ್ಲ. ಟೀಚರ್ಸ್ಗಳಿಗೆ ಯಾವ ಮಾಹಿತಿ ನೀವು ಹೇಳಿದ್ದೀರಿ ಅದನ್ನ ಇಮಿಡಿಯೇಟ್ ಆಗಿ ನಾನು ನೋಡ್ತೀನಿ. ಇವತ್ತಿನ ಶುರುವಾಗಿ ಜಾತಿ ಗಣತಿ ತುಂಬಾ ಟೀಚರ್ಸ್ ಹೋಗಿದ್ದಾರೆ, ಅವ್ರಿಗೆ ಯಾವ ಮಾಹಿತಿಯೂ ಇಲ್ಲ. ನೀವಂತ ಏನ್ ಹೇಳಿದ್ದೀರಿ ಅದನ್ನ ಚೆಕ್ ಮಾಡ್ಬೇಕಾಗ್ತದೆ. ಈ ತರ ಕಂಪ್ಲೇಂಟ್ ನನಗೆ ಇರೋರ್ಗು ನನ್ನ ಜಿಲ್ಲೆಯಲ್ಲಿ ಯಾರು ಕೊಡದೇ ಇರೋದ್ರಿಂದ ನೀವು ಫಸ್ಟ್ ಟೈಮ್ ಕೊಡೋದ್ರಿಂದ ಫಸ್ಟ್ ಟೈಮಿಗೆ ನಾನು ಇದನ್ನ ತಿಳ್ಕೊಂಡು ನಾನು ನೋಡಿ ಅವರು ಇವೆಲ್ಲ ಏನಂತ ಖುಷಿ ಏನು ಮಾಡೋಕ್ಕಾಗಲ್ಲ. ರಫೇಲ್ ಒಂದು ಹೊಡೆದ್ರೆ ಸಾಕು ಸರ್. ಈಗ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅಡ್ಜಸ್ಟ್ ಮಾಡ್ತಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮೊನ್ನೆನೂ ಕೂಡ 2 ಕ್ಯಾಬಿನೆಟ್ ಅಲ್ಲಿ ನಾನು ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಕೂಡ ಮಾತಾಡ್ತೀನಿ ಸ್ವಲ್ಪ ಬೇಗ ರಿಪೋರ್ಟ್ ಕೊಡಿ ಅಂತ. ಮೊನ್ನೆ ಯಾವುದೋ ಮಾಧ್ಯಮದಲ್ಲೂ ಕೂಡ ನೀವು ಅವ್ರ ಆರ್ಟಿಕಲ್ ಕೂಡ ಹೇಳಿದ್ರು, ಇದೇನು ನಾವು ಕೊಡ್ತೀವಿ ಅದು ಒಳ್ಳೇದು, ಆದಷ್ಟು ಬೇಗ ಕೊಡ್ತೀನಿ ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅಲ್ಲ ಕೊಡ್ಬೇಕು 75% RTಯಲ್ಲಿ ಪಾಸ್ ಆಗಿದ್ದಾರೆ. ದಟ್ಸ್ ಅ ವೆರಿ ಗುಡ್ ಸಕ್ಸಸ್, ವೆರಿ ಗುಡ್. ಈಗ ಬಡವರು ಬರ್ತಾರೆ 75% ಅಲ್ಲಿ ಟ್ಯಾಕ್ಸ್ ಹಣನ ಅವ್ರಿಗೆ ನಾವು ಕಟ್ಟೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ವಿ ಟ್ರೈ ಟು ಗೆಟ್ 25 ಬಿಕಾಸ್ ಬಹಳ ಕಷ್ಟದಲ್ಲಿರೋ ಮಕ್ಕಳು ಅಲ್ಲಿ ಬರೋದ್ರಿಂದ ಈ ತರ ಹೈದರಾಬಾದ್ ಕರ್ನಾಟಕದ್ದು. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿಸ್ತೀವಿ. ಆ ಟೈಮಲ್ಲಿ ಒಂದು ರೆಸಲ್ಯೂಷನ್ ತಗೊಂಡು 80% ಎಲ್ಲ ಇಲಾಖೆಗೂ ಕೂಡ ಫುಲ್ ಮಾಡಬೇಕು. ನನ್ನ ಇಲಾಖೆಯಲ್ಲಿ 80% ಮಾಡಬೇಕಂದ್ರೆ ಈಗ ಮತ್ತೆ ಯಾರು ರಿಟೈರ್ ಆಗ್ತಾರೆ ಅವ್ರು ಬಿಟ್ಟು ಯಾಕಂದ್ರೆ ಅವತ್ತಿಗೆ 5,600 ಚಿಲ್ಲರೆ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕು. ಬಜೆಟ್ ಅಲ್ಲಿ 5,000 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯಿತು ಅಂದ್ರೆ ಅಂತ ಹೇಳ್ಬಿಡ್ತೀನಿ, ನಾವು ಟೀಚರ್ಸೇ ಕೊಟ್ಟಿದ್ದಾರೆ. ಅವ್ರೇನ್ ಮಾಡ್ತಾರೆ, ಇರೋ ಟೀಚರ್ಸ್ ಸಂಬಳ ಕೊಡಕ್ಕಾಗಲ್ಲ ಅಂತ ಅಡ್ಜಸ್ಟ್ ಮಾಡ್ತಾರೆ. ಅದಕ್ಕೆ 2014 ನಿಲ್ಲಿಸಿದ್ರು 15. ನಾನು 2020 ರಿಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ನಿಮಗೆ ಕ್ಯಾಟಗರಿಗೆ ಬರಬೇಕು. ಸೊ ಐದು 2-3 ಮಂತ್ಸ್ ಆಗುತ್ತೆ. ಈ ರಿಪೋರ್ಟ್ ಬಂದರೆ ಇವತ್ತು ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ನೋಟಿಫಿಕೇಶನ್ ಕೊಡಿಸ್ತೀನಿ. ಬಿಕಾಸ್ ವಿ ಆರ್ ರೆಡಿ ಟು ಗೆಟ್ ರಿಕ್ರೂಟೆಡ್. ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯ್ತು, ಎಲ್ಲ ಆಯ್ತು, ಹಣ ಇದೆ, ಎಲ್ಲ ಆಯ್ತು. ಟೋಟಲ್ 11,000 ಗವರ್ಮೆಂಟ್ ಇಂದ ರಿಕ್ರೂಟ್ಮೆಂಟ್ ಅಲ್ಲಿ. ಸಾರಿ 10,000 ಚಿಲ್ಡ್ರನ್ ಅಲ್ಲ, ಕೆಲವು ಬೇರೆದು ಇಲ್ಲ. 11,000 12,000 ಆಗುತ್ತೆ. ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ರಾಜ್ಯದ್ದು ಸೇರಿ, ಇಡೀ ರಾಜ್ಯದ್ದು ಸೇರಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 6,500-7,000 ಆಗ್ತಾ ಇದೆ. ಅದು ಎಲ್ಲ ಸೇರಿ ಅನುದಾನ ಸರ್ಕಾರಿ ಶಾಲೆ ಇದೆ. ಸೊ ನನ್ನ ಪ್ರಕಾರ ಅಬೌಟ್ 17,000-18,000 ರಿಕ್ರೂಟ್ಮೆಂಟ್ ಇಸ್ ಅ ವೆರಿ ಬಿಗ್ ಫೋರ್ಸ್ ಆಸ್ ಫಾರ್ ಆಸ್ ಎಜುಕೇಶನ್ ಇಸ್ ಕನ್ಸರ್ನ್. ಬೇಗ ಕೊಡಿ ಅಂತ ಹೇಳಿ ನೀಟ್ ಪರೀಕ್ಷೆಯಲ್ಲಿ ಮತ್ತೆ ಬದಲಾಯಿತು. ನೀಟ್ ಪರೀಕ್ಷೆಯಲ್ಲಿ ಏನ್ ಬದಲಾಯಿತು? ಸರ್ವರ್ ಡೌನ್ ಆಗಿತ್ತು, ಮತ್ತೆ ಜನವರ ಇದೆಲ್ಲ ಮಕ್ಕಳ ಮೇಲೆ ನೋಡಿ, ನೀವು ಇದೆಲ್ಲ ಬಿಡ್ಬೇಕಾಗುತ್ತೆ. ಮಕ್ಕಳ ಮೇಲೆ ನೀವು ಕೇಳಿದ್ದು ಸರ್ವರ್ದು, ಮನೆ ಮಾತಾಡಿದ್ದು ಜನವಾರದ್ದು. ಜನವಾರದ್ದು ಸ್ಟೋರಿ ಹೇಳ ಸೋಮಣ್ಣವ್ರು ಏನಪ್ಪ ಮಾಡಿದ್ರು ನನ್ನೂ ಕೇಳಿದ್ರಿ. ನಾನು ಯಾರಿಗಾರ ಹೇಳಿದ್ದ? ನಾನೇನ್ ಹೇಳಿದ್ರು, ಖಂಡನೆ ಮಾಡಿದ್ದೀನಿ ನಾನು. ಜನವಾರ ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ತಾಳಿಗೆ ಕೈ ಹಾಕಿದ್ರಲ್ಲ, ಸೋಮಣ್ಣವ್ರು ಏನ್ರಿ ಮಾಡಿದ್ರು? ನಾಚಿಕೆ ಆಗಲ್ಲ ಅವರಿಗೆ? ಬೆಳಗ್ಗೆ ಒಂದು ಕಾನೂನು ಮಾಡ್ತಾರೆ, ಸಾಯಂಕಾಲ ತರ್ತಾರೆ. ಇವರು ಆ ಜನವರ ಇದನ್ನ ಇಟ್ಕೊಂಡು ಊರು ತುಂಬಾ ಬಿಜೆಪಿ ಅವರು ಸುತ್ತಿದ್ರಪ್ಪ. ಹೆಂಗೆ ಉತ್ತರ ಕೊಡ್ಬೇಕು? ನೀವು ಸರ್ವರ್ ಡೌನ್ ಅಂದ್ರೆ ಸರ್ವರ್ ಡೌನ್ ಇಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್. ಅದಿದ್ದಾಗ ಪ್ಲಾನ್ ಬಿ, ಪ್ಲಾನ್ ಎ ಎಲ್ಲ ಇರುತ್ತೆ, ಡೋಂಟ್ ವರಿ. ಬಟ್ ಅದ್ರ ಜೊತೆಗೆ ಜನವರ ತರಕ್ಕೆ ಹೋಗ್ಬೇಡಿ. ಬಿಕಾಸ್ ನಾವು ಆ ಸಂಪ್ರದಾಯ ಅಲ್ಲ, ನಾವು ಅದ್ರೊಳಗೆ ಬಂದೇ ಇಲ್ಲ, ನಾವು ಆ ಥರ ನೋಡೋದಿಲ್ಲ. ಮನುಷ್ಯರಾಗಿ ನೋಡ್ತಿರೋದು ಕುವೆಂಪು ಅವ್ರು ಏನ್ ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿ ಅಂತ ಅಷ್ಟೇ ನಮ್ಗೆ ಗೊತ್ತಿರೋದು. ನಾವಿನ್ನೇನು ನೋಡೋದಿಲ್ಲ. ಪ್ರಶ್ನೆನೂ ತೊಗೊಳಕ್ಕೂ ಅಸಹ್ಯ ಆಗುತ್ತೆ, ಯಾಕಂದ್ರೆ ಅದು ಮಾತಾಡೋಕ್ಕೂ ಅಸಹ್ಯ ಆಗುತ್ತೆ. ನಾವು ಸ್ಟ್ರೈಕ್ ಮಾಡ್ಬೋದಾಗಿತ್ತು ಅವ್ರ ವಿರುದ್ಧ, ಬಟ್ ನಮಗೆ ಟೈಮ್ ಇಲ್ಲ. ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಅವ್ರಿಗೆ ಅದೇ ಕೆಲಸ. ಅವ್ರಿಗೆ ಏನಾದರೂ ಒಂದು ಆಯ್ತು ಅಂದ್ರೆ ಸಾಕು ಹೇಳ್ಬಿಡು. ಪಾಪ ಅವ್ರ ಹೆಣ್ಮಕ್ಳ ಕೈಲಿ ಬಾಯಲ್ಲಿ ಹೇಳಿಸಿ ಅವ್ರು ಇಲ್ಲ ಅಂದ್ರು. ನಾನು ಅದನ್ನ ಹೇಳಲ್ಲ. ಪಾಪ
ಅವರು ಆಘಾತದಲ್ಲಿ ಇರ್ತಾರೆ. ನಮ್ಮವ್ರನ್ನ ನಾವು ಕಳ್ಕೊಂಡಾಗ ಹೇಗಿರುತ್ತೆ ಅಂತ. ಅದಕ್ಕೆ ಬೇಡ, ಇವತ್ತು 2 ಸಬ್ಜೆಕ್ಟ್ ಮುಗಿಸ್ಕೊಳ್ರಿ, ನಾಡಿದ್ದು ಮತ್ತೆ ಬಂದು ಮಾತಾಡ್ತೀನಿ, ಆ ಸರ್ವರ್ ರಿಪೇರಿ ಮಾಡಿ. ಸರ್, ಇನ್ನೊಂದು ಇಂಪಾರ್ಟೆಂಟ್, PUC-ನಲ್ಲಿ ಅಡ್ಮಿಷನ್ಗೆ ಮೆರಿಟ್ ಮತ್ತೆ ಮೀಸಲು ಅಂಕ ಮತ್ತೆ ಮೀಸಲನ್ನ ಪರಿಗಣಿಸಬೇಕು. ಆಕ್ಚುಲಿ ರಿಸರ್ವೇಶನ್ ಪರಿಗಣಿಸಬೇಕು. ಅದು ಬಹಳಷ್ಟು ಖಾಸಗಿ ಕಾಲೇಜುಗಳಲ್ಲಿ ಪರಿಗಣನೆ ಮಾಡ್ತಾ ಇಲ್ಲ. ಹಾಗಾಗಿ ಅರ್ಹರಿಗೆ ವಂಚಿತ ಇದು ನೀವು ಹೇಳ್ತಾರಲ್ಲ ಡಿಗ್ರಿ PUC-ಗೆ ಅಡ್ಮಿಷನ್ ಅಲ್ಲಿ ಮೆರಿಟ್ ಮತ್ತೆ ಮೀಸಲನ್ನ ಅವರು ಸ್ವಲ್ಪ ಪರಿಗಣಿಸಬೇಕು. ನನಗೆ ಸರ್ಕಾರದ ನಿಯಮನೇ ಇದೆ ಸರ್. ಸರ್ಕಾರದ ನಿಯಮ ಏನಿದೆ ಅದನ್ನು ಫಾಲೋ ಮಾಡೋದಕ್ಕೆ ಚೆಕ್ ಮಾಡಿ ಮತ್ತೆ ಬೇಕಾದ್ರೆ ಇನ್ನೊಂದು ಆರ್ಡರ್ ಮಾಡಿಸ್ಬೇಕಾದ್ರೆ ಓಡಿಸ್ಬೋದು. PUC-ನಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಬಹಳ ವಂಚನೆ ಆಗ್ತಿದೆ. ಅರ್ಹರಿಗೆ ಸಿಗ್ತಾ ಇಲ್ಲ. ನೋ ಪ್ರಾಬ್ಲಮ್. ಅಪ್ಪ ಯಾರಾದ್ರೂ ಕಿಶೋರ್ ಅವ್ರಿಗೆ ಫೋನ್ ಮಾಡಿ ಕೆಲಸಕ್ಕೆ ಮಾಹಿತಿ ತಗೊಂಡು ರಿಟರ್ನ್ ಪಠ್ಯ ಪರಿಷ್ಕರಣೆ ಏನಾದ್ರು ಸಿಗ್ತದೆ ಇದೆ ಸರ್ಕಾರ? ಪಠ್ಯ ಪರಿಷ್ಕರಣೆ ಎಲ್ಲ ಮಕ್ಕಳಿಗೆ ಏನು ಅನುಕೂಲ ಆಗುತ್ತೆ, ಚೆನ್ನಾಗುತ್ತೆ ನೋಡ್ಕೊಂಡು. ಮಕ್ಕಳಿಗೆ ಏನು ಒಳ್ಳೇದಾಗುತ್ತೆ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ದೇಶದ ಒಳ್ಳೆ ಪ್ರಜೆ ಮಾಡಲಿಕ್ಕೆ ನಮಗೇನು ಜವಾಬ್ದಾರಿ ಇದೆ, ನಮ್ದು ನಿಮ್ದು ಎಲ್ಲದೂ ಆ ಥರ ಮಾತ್ರ ಅವ್ರು ಓದ್ತಾರೆ. ನಿಗೂಢ ಬೇಡ ಸರ್, ನೇರವಾಗಿ. ಅಲ್ಲ ನಿಗೂಢ ಅಲ್ಲ, ಓಪನಾಗೆ ನಾನು ಹೇಳ್ತಾ ಇರೋದು. ನಾವು ಏನೇ ಮಕ್ಕಳಿಗೆ ಕಲಿಕೆ ಕೊಟ್ರೇನೋ ಅವ್ರು ಒಳ್ಳೇದಾಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ಸಾಮಾಜಿಕವಾಗಿ ಒಳ್ಳೇದಾಗಬೇಕು, ನಿಮ್ಮ ಪ್ರಶ್ನೆನೂ ಕಮ್ಮಿ ಆಗಬೇಕು ಅಂತ ಎಜುಕೇಶನ್ ಕೊಡ್ತೀವಿ. ಸದ್ಯಕ್ಕೆ EDB-ಯಿಂದ ರಿಲೀಸ್ ಆಯ್ತು 2000 crores. ಅದಾದ್ರೆ ಪ್ರೋಸೆಸ್ ಆಲ್ರೆಡಿ ಅದಕ್ಕೆಲ್ಲ ನಿಯಮ ಅಲ್ಲ, ಸ್ಯಾಂಕ್ಷನ್ ಆಗಿರೋದಲ್ಲ, ಆಯ್ತದು. ನಾವು 2500 crores ಪ್ರೋಗ್ರೆಸ್. ಸೊ ನಿಮ್ಮ ಶಿಕ್ಷಣ ಸಚಿವರಿಗೆ 625ಗೆ ಬರಲ್ಲ, ಒಂದು ಮಾರ್ಕ್ಸ್ ಕಮ್ಮಿ ಕೊಡಿ, 624 ಕೊಡಿ, ಹೆಲ್ಪ್ ಮಾಡಿ. ಓಕೆನಾ? ಥ್ಯಾಂಕ್ ಯು.